ಜಯವಾಗಲಿ, ಶೋಣಿತಾಪರಾಧೀಶನಿಗೆ ಜಯವಾಗಲಿ ಎನ್ನುವ ಜಯ ಘೋಷ ಮುಗಿಲನ್ನು ಮುಟ್ಟುತ್ತಾ ಇದೆ. ವರ್ತಮಾನ ಕಾಲದಲ್ಲಿ ನಮ್ಮೊಡೆಯ ಹಿರಣ್ಯಕಶ್ಯಪ ಮತ್ತು ಹೋರಾಡಲಂತ ಮೆರೆಯುತ್ತಾ ಇದ್ದಾರೆ. ಹೀಗೆಂದು ನಾಗರಿಕರು ಹೇಳಿದಾಗ ಮನಸ್ಸಿಗೆ ಸಂತೋಷವಾಗ್ತಾ ಇದೆ. ನನ್ನಯ್ಯನಾದಂತಹ ಕಾಶ್ಯಪರು ನಮಗಾಗಿ ಈ ಪುರದ ನಿರ್ಮಾಣವನ್ನು ಮಾಡಿಕೊಟ್ಟರು. ಎಲ್ಲ ಹೇಗೋ ಬದುಕುತ್ತಿದ್ದಂತಹ ರಾಕ್ಷಸರನ್ನು, ದೈತ್ಯರನ್ನು, ಜಾತು ದಾನವರನ್ನು, ಅಸುರರನ್ನು ಕರೆಸಿ ಅವರಿಗೆ ಆಸ್ತಿಯನ್ನು ನೀಡಿದೆ. ಎಲ್ಲರೂ ಎದ್ದು ಬಂದು ಸಭೆಯಲ್ಲಿ ಕುಳಿತುಕೊಂಡಿದ್ದಾರೆ. ಇವರನ್ನೆಲ್ಲ ಕಂಡಾಗ ಮನಸ್ಸಿಗೆ ಸಮಾಧಾನವೆನಿಸ್ತಾ ಇದೆ. ಯಾರದು? ಜನಿಯನು ಕಾಲುತ್ತ ಘನಭಕ್ತಿಯು ಗಮಗೆ ಈ ತನಕ ನೀನು ಬಂದವಳಲ್ಲ. ನನ್ನನ್ನು ನೋಡುವುದಕ್ಕೆ ನಾವೇ ಅಂತಃಪುರಕ್ಕೆ ಬರುತ್ತಿದ್ದೆವು. ನಿಧಾನವಾದ ಹೆಜ್ಜೆಯನ್ನಿಡುತ್ತಾ ನಗವನ್ನು ನೋಡುತ್ತಾ ಈ ಕಡೆ ಬರುತ್ತಿರುವುದನ್ನು ಗಮನಿಸಿದೆ. ಬಳಿ ಬಂದು ಕರೆ ತಂದು ಯುದ್ಧದಲ್ಲಿ ಕುಳ್ಳಿರಿಸುತ್ತೇನೆ. ಅಮ್ಮ, ಉಳಿದ ತಾಯಂದಿರ ಹಾಗೆ ನೀನಲ್ಲ. 9 ತಿಂಗಳು ಉದರದಲ್ಲಿರಿಸಿ 10ನೇ ತಿಂಗಳಲ್ಲಿ ಈ ಲೋಕದ ಬೆಳಕನ್ನು ತೋರಿಸಿದವರಲ್ಲ. 100 ವರ್ಷ ಉದರದಲ್ಲಿರಿಸಿ ಬದುಕಿನಲ್ಲಿ ಬೆಟ್ಟದಷ್ಟು ಕಷ್ಟವನ್ನು ಗಟ್ಟಿ ಮನಸ್ಸಿನಿಂದ ಸಹಿಸಿ ಮಕ್ಕಳ ಏಳಿಗೆಗಾಗಿ ಅಮ್ಮ ಸದಾ ಶ್ರಮಿಸ್ತಿರೋಳು. ನಿನ್ನ ಮುಖವನ್ನು ಕಾಣ್ತಾ ಇದ್ದೇನೆ. ಕೊಂದೆ ಹೋಗಿಲ್ಲ, ಕಣ್ಣುಗಳಿಂದ ನೀರು ಸುರಿಯುತ್ತಾ ಇದೆ. ಈ ತನಕ ಈ ಸ್ಥಿತಿಯಲ್ಲಿ ನಿನ್ನನ್ನು ಕಂಡವಲ್ಲವಮ್ಮ. ನಿನ್ನ ಮಗನ ಸಮಾಜದ ಪೂರೈಸುವಂತಹ ತೀರ ಮಕ್ಕಳು ನಿನ್ನ ಜೊತೆ ಇದ್ದಾರೆ. ಎಲ್ಲಾದರೂ ಒದಗಿ ಬಂದು ಹರಿಗಂಜೆ ಕೈಲಾಸ ಪತಿಯಾದಂತಹ
ಏನದು ಹೇಳು. ಏನೆಂದು ಮಲ್ಲೆಯ ಇಲ್ಲ ತಮ್ಮನಾದ ಹಿರಣ್ಯಾಕ್ಷ ಕನಕಾಕ್ಷ ನನ್ನಿಂದ ಅಪ್ಪಣೆಯನ್ನು ಪಡೆದು ದಿಗ್ವಿಜಯಕ್ಕೆಂದು ಹೋಗಿದ್ದಾನೆ. ಅಜೇಯವಾದ ವರಗಳನ್ನು ಪಡೆದಿದ್ದನಲ್ಲವೇ? ಗೊತ್ತು. ಸ್ವರ್ಗಕ್ಕೆ ಧಾಡಿಟ್ಟ ಏ ಸ್ವರ್ಗ ಸಿಂಹಾಸನವನ್ನು ವಶಪಡಿಸಿಕೊಂಡ ಕಂಡ ಈ ಸಂತೋಷದ ಸುದ್ದಿಯನ್ನು ಕೇಳಿ ಅಮ್ಮ ನೀನು ಆನಂದ ಪಡಬೇಕಿತ್ತು. ಮಗನೇ ಅಷ್ಟೇ ಅಲ್ಲ, ಮುಂದೇನಾಯ್ತು? ನನ್ನ ಸಂಪತ್ತಿಗೆಯಲ್ಲಿ ಮೆರೆಯಬೇಕಾದಂತಹ ಆ ನನ್ನ ಗಂಡನಿಗೆ ಏ ನಾರದ ಮಹರ್ಷಿಗಳು ಬಂದು ಏ ಮಾತನ್ನು ಆಡಿದರು ಕಂದ. ಏನೆಂದು? ಅದರ ಮಾತನ್ನು ಕೇಳಿ ಏ ಏ ಏನು ಗೊತ್ತೇ? ಏ ಶ್ರೀಹರಿಯ ಮಡದಿಯಾದ ಭೂದೇವಿಯನ್ನು ಹೋಗಿ ಕೆಣಕು. ಪರಿಣಾಮ ಆಕೆಯ ರಸಾತಳವನ್ನು ಸೇರಿಕೊಂಡಳು. ಆ. ಆಕೆಯ ರಕ್ಷಣೆಗಾಗಿ ಏ. ಶ್ರೀಹರಿ ಆ. ಶ್ವೇತ ವರಾಹ ರೂಪದಿಂದ ಬಂದು ಹ್ಮ್. ನಿನ್ನ ತಮ್ಮನನ್ನು ನನ್ನ ಮಗನಿಗೆ ಅಮ್ಮ ನನ್ನ ದುಃಖದ ಕಾರಣ ತಿಳಿಯಿತಲ್ಲ ಅಮ್ಮ ನನ್ನ ಪ್ರೀತಿಯ ತಮ್ಮ ಕನಕಾಕ್ಷ ಹರಿದು ಹೋತ್ತೆ ತಮ್ಮನಿಗೆ ಸಾವು ಸಂಭವಿಸಿದ್ದ. ಅಮ್ಮ ಈರನಾಗಿ ಬೆರೆಯಬೇಕು. ಲೋಕಗಳಲ್ಲಿ ದೈತ್ಯ ಕುಲದ ಕೀರ್ತಿಡಿಂಡಿ ಮೊಮ್ಮಳುವಂತೆ ಮಾಡಬೇಕು ಎನ್ನುವಂತಹ ಆಶೆಯನ್ನು ಹೊತ್ತಿದ್ದ ನನ್ನ ತಮ್ಮ ಕಮ್ಮಗೋಲನ ಪಿತನಿಂದ ಉಳಿದು ಹೋದಕ್ಕೆ ಸತ್ತು ಹೋದವ. ಅಮ್ಮ ಪುತ್ರ ಶೋಕ ಎನ್ನುವುದು ತಾಯಿಯಾದವಳಿಗೆ ನಿರಂತರ ಗೊತ್ತಮ್ಮ. ಸಮಾಧಾನ ಪಡಿಸಿಕೋ. ನಿನ್ನ ದುಃಖಕ್ಕೆ ಕಾರಣ ನಾರಾಯಣ ಸುರಪಕ್ಷಪಾತಿ ಆದ ಕಾರಣವು ಇಂದ್ರಾದಿ ದೇವತೆಗಳ ಮನೆಯ ಕರೆಯನ್ನು ಕೇಳಿ ಆ ರೂಪವನ್ನು ಧರಿಸಿ ನನ್ನ ತಮ್ಮನ ಕೊಲೆಯನ್ನು ಮಾಡಿದ್ದೇನೆ. ತಮ್ಮನನ್ನು ಕೊಂದು ಮತ್ತಾಗಿಕೊಂಡ ಧಾಮದಲ್ಲಿ ಅವ ಚೆನ್ನಾಗಿರುವುದಕ್ಕೆ ಸಾಧ್ಯವೋ? ಅದಲ್ಲ ಬೇರೆ ಯಾವುದಾದರೂ ಲೋಕವನ್ನು ಸೇರಿ ಗುಪ್ತವಾಗಿ ಬದುಕುವುದಕ್ಕೆ ಸಾಧ್ಯವೋ? 14 ಲೋಕದಲ್ಲೆಲ್ಲೇ ಅಡಗಿರಲಿ ಅವನ ಪತ್ತೆ ಹಚ್ಚಿ ಅವನ ಸರ್ವನಾಶವನ್ನು ಮಾಡಲ್ಲ. ಕಶ್ಯಪ ದಿವ್ಯರ ಸುಪುತ್ರ ನಾನಲ್ಲ. ಕಳಿಸಿಕೊಡಮ್ಮ, ಕಳಿಸಿ. ಹೋಗು ಕಂದ. ಏ. ಪ್ರಪಂಚ
ಅಮ್ಮನಿಗೆ ಮಾತು ಕೊಟ್ಟಿದ್ದೇನೆ, ನಮ್ಮ ಸಂತೋಷವಾಗಿರ್ಬೇಕು ಅಂತಿದ್ದ ನಾರಾಯಣನನ್ನು ಇಲ್ಲದಾಗಿಸಬೇಕು. ಎಲ್ಲಿದ್ದಾನೆ, ಹೇಗಿದ್ದಾನೆ ಹುಡುಕುತ್ತಾ ಮುಂದೆ ಹೋಗು. ಹುಟ್ಟಗಾವಿಯವತ ತೊಟ್ಟ ಕೈತಾಜನ ಮೆಟ್ಟಿದ ಶ್ರೀಹರಿಯೇ ವೇಷವನ್ನು ಮರೆಸಿ ಬಂದಿದ್ದೇನೆ. ಯಾಕೆ ಗೊತ್ತಾ, ಹಿರಣ್ಯಕಶಿಪು ನನ್ನನ್ನೇ ಹುಡುಕುತ್ತಾ ಇದ್ದಾನೆ. ಹಾಗಾಗಿ ಅವನ ಕಣ್ಣಿಗೆ ನನ್ನ ಈ ಶ್ರೀಹರಿಯ ರೂಪದಿಂದ ಕಾಣುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಸನ್ಯಾಸಿಯ ವೇಷವನ್ನು ಧರಿಸಿದ್ದೇನೆ. ಕ್ಷೀರಸಾಗರದಿಂದ ಅತ್ತಿನಿಂದ ನಡೀತಾ ಇದ್ದಾನೆ. ಓ ದೂರದಲ್ಲಿ ಅವನನ್ನು ಒಮ್ಮೆ ನೋಡ್ಬೇಕು. ಹೋಗ್ತೇನೆ ಆತನ ಬಳಿಗೆ. ಪಾದಗಳಿಗೆ ವಂದಿಸಿಕೊಂಡಿದ್ದೇನೆ. ಸಮುದ್ರದ ತಡೆಯಲ್ಲಿ ಅವ ಯಾವ ದಾರಿಯಾಗಿ ಬರ್ತಾ ಇದ್ದಾನೆ, ನಾನು ಹುಡುಕುತ್ತಾ ಇರುವುದು. ಇದೇ ಸಂದರ್ಭದಲ್ಲಿ ಪರನಾಮ ಸ್ಮರಣೆಯನ್ನು ಮಾಡುತ್ತಾ ಸಂಚರಿಸ್ತಾ ಇದ್ದೀರಿ. ಹೌದು, ಕರೆ ತಂದು ಎತ್ತರವಾದಂತಹ ಈ ಗೋಡುಗಳಲ್ಲಿ ಕುಳ್ಳಿರಿಸಿದ್ದೇನೆ. ಪಾದಗಳಿಗೆ ವಂದಿಸಿಕೊಂಡು ಒಳ್ಳೆಯದಾಗಿಸಬಹುದು. ಎರಗಿದಾತನ ಕಂಡು ಕಪಟ ನಾಟಕಾರಂಗ ಎರಗಿದಾತನ ಕಂಡು ಕಪಟ ನಾಟಕಾರಂಗ ಶಿರಬಿಡಿ ಭಕ್ತಿ ಒಲೆಗಳು ಏನನ್ನ ಹುಡುಕುತ್ತಾ ಇದ್ದೀಯಲ್ಲ, ಏನು
ಅದೇ ತಮ್ಮ ನಾಲಿಗೆಯಿಂದ ಹೊರ ಬರ್ತಾ ಇದೆ. ಹೌದು. ಆದ ಕಾರಣ ಹಾ. ನಿಮ್ಮ ಬಗ್ಗೆ ನನಗೆ ಭಕ್ತಿ ಗೌರವ. ಹಾ. ಸ್ವಾಮಿ, ನಾನು ಅಂತಿರುವ ಮಾತಿನಿಂದ ಮನಸ್ಸಿಗೆ ಬೇಸರ ತಂದು ಕೊಡಬೇಕು. ಬೇಸರ ಇಲ್ಲ, ಯಾಕೆಂದ್ರೆ ನಾನು ನಿನ್ನವನೇ. ಸ್ವಾಮಿ, ಮೊನ್ನೆ ವಾಸುದೇವ ಮಾಡಿದಂತಹ ಮೋಸ ಹೌದಾ? ಅದನ್ನು ನಾನು ಮರೆಯುವುದಕ್ಕಿಲ್ಲ. ಹಾ. ನನ್ನ ತಮ್ಮ ಹಾ. ಕನಕಾಕ್ಷನೆನ್ನುವನಿದ್ದ ಸ್ವಾಮಿ. ಹೌದು. ನಾನು ದಿತಿಪುತ್ರ, ಹಾ, ಹಾ, ಹಾ. ನನ್ನಪ್ಪ ಕಾಶ್ಯಪ. ಓ. ಇಬ್ಬರು ಮಕ್ಕಳು ಆದಿದೈತ್ಯರು ಅಂತ ಖ್ಯಾತರಾಗಿದ್ದೇವೆ. ಹಿರಣ್ಯ ಕಶ್ಯಪ, ಹಿರಣ್ಯಾಕ್ಷ. ಸ್ವಾಮಿ, ಆತ ದಿಗ್ವಿಜಯಕ್ಕೆ ಹೋದ ತನಕ ಸ್ವರ್ಗವನ್ನು ಏರಿದ್ದರಂತೆ. ಎಂದೋ ವೇದಾವತಿಗಳನ್ನು ದೆಸೆಗಳಿಸಿ ಮತ್ತ ಭೂದೇವಿಯನ್ನು ಕೆಣಕಿದರು. ಆ ಹೊತ್ತಿನಲ್ಲಿ ಆ ನಾರಾಯಣ ಸ್ವಾಮಿ ತಂದಿದ ರೂಪವನ್ನು ತಾಳಿ ನನ್ನ ತಮ್ಮನನ್ನು ಕೊಂದನಂತೆ. ಆದ ಕಾರಣ ಸೇಡನ್ನು ತೀರಿಸುವುದಕ್ಕಾಗಿ ಅವನನ್ನು ಅರಸುತ್ತಾ ಇದ್ದೇನೆ. ಅವನ ಮನೆ ಸಮುದ್ರದ ಮಧ್ಯದಲ್ಲಿ ಅಲ್ಲೋ. ವಿರಜಾ ನದಿಯನ್ನು ಉತ್ತರಿಸಿ ಬಂದರೆ ಅವ ಕಾಣ ಸಿಗ್ತಾರೆ ಹೀಗೆಂದು ತಿಳಿದವರು ಹೇಳಿದ್ದಾರೆ. ಅದನ್ನು ಕಾರ್ಯನಿಮಿತ್ತವಾಗಿ ಹೋಗಬೇಕು ಅಂತಿದ್ರೆ ಈ ಕಡಲ ತಡಿಗೆ ಬರಬೇಕಲ್ಲ. ಹಾಗೆ ಅಲ್ಲಿ ಇಲ್ಲಿ ಸುತ್ತಾಡುತ್ತಿರುವುದು. ಕೈಲಾಸಕ್ಕೆ ಹೋಗಿದ್ದೆ, ಪಾತಾಳ ಸೇರಿದ್ದೆ, ಭೂಲೋಕದಲ್ಲಿ ಮೇರುವನ್ನು ಏರಿದ್ದೆ, ಎಲ್ಲ ಕಡೆ ಹುಡುಕಿದೆ. ಇಲ್ಲ, ಎಲ್ಲಿ ಹೋದ? ನಾವು ಜ್ಞಾನ ದೃಷ್ಟಿಯನ್ನು ತೆರೆದು ಅವ ಎಲ್ಲಿದ್ದಾನೆ ಅಂತ ಹೇಳ್ತೀರಾ? ಒಂದು ಉಪಕಾರ. ಹೌದು. ಈ ಅವಸ್ಥೆಯನ್ನು ನೋಡುವಾಗ ನನಗೆ ಬೇಸರವಾಗ್ತಾ ಇದೆ. ಯಾಕೋ? ಯಾಕೆಂತ ಹೇಳಿದ್ರೆ ಹರಿಯನ್ನು ಹುಡುಕುತ್ತಾ ಇದ್ದೆ. ಹುಡುಕಬೇಕಾದ್ರೆ ಯಾಕೆಂತ ಹೇಳಿದ್ರೆ ನಿನ್ನ ವಿರೋಧಿ ಅವ. ಹಾಗಿದ್ದ ಕಾರಣ ಹುಡುಕುವುದು. ಹುಡುಕಿದ ನಿನ್ನ ಕಣ್ಣಿಗೆ ಕಾಣಬೇಕಲ್ಲ. ಎಲ್ಲಿ ಹೋಗ್ತಾನೆ? ಅವ ಸಾಮಾನ್ಯದವನ, ಅವ ಮಾಯಾವಿ, ಯಾರ ಕಣ್ಣಿಗೂ ಸಿಗುವುದಕ್ಕೆ ಸಾಧ್ಯವಿಲ್ಲ. ಜಾಲ ವಿದ್ಯೆಯ ಮೊದಲಿಗನ. ಹೌದು. ಇಗೊಳ್ಳಿ, ನಾವು ಬರೇ ಚರ್ಮಚಕ್ಷುಗಳಿಂದ ಹೌದು ಎಲ್ಲ ದೃಶ್ಯಗಳನ್ನು ಕಾಣ್ತೇವೆ. ನೀವು ಹಾಗಲ್ಲ. ಹಾ. ಒಳಗೊಂಡೊಂದಿದೆಯಲ್ಲ, ಹೌದು. ಅದನ್ನು ತೆರೆದು ನೋಡ್ತೀರಾ. ಅದಕ್ಕೆ ಹೇಳ್ತಾ ಇದ್ದೆ, ಎಲ್ಲಿದ್ದಾನೆ ಅಂತ ಹೇಳ್ತೀರಾ. ನಾನೇನು ಸಾಮಾನ್ಯದವರಲ್ಲ. ನಾನಿಲ್ಲಿ ಕುಳಿತುಕೊಂಡ್ರೆ ಸಾಕು, ಮನೆಯಲ್ಲಿದ್ದಾರೆ ನನಗೆ ಗೊತ್ತಾಗ್ತದೆ. ಮತ್ತೆ ಹೇಳಿ ಹೇಳಿ ಎಲ್ಲಿದ್ದಾನೆ? ನಾನು ಜಾನ ದೃಷ್ಟಿಯಲ್ಲಿ ಒಮ್ಮೆ ನೋಡ್ತೇನೆ. ಕಾಣ ಸಿಕ್ಕಿದೆ. ಅಯ್ಯಯ್ಯೋ, ನಿನ್ನ ಅವಸ್ಥೆ ಜಗದಲ್ಲಿ ಕೊಡಲಿಯನ್ನು ಇಟ್ಟುಕೊಂಡು ಹುಡುಕುತ್ತಾ ಇದೆಯಲ್ಲ, ಅದು ಮೊದಲು ನಾವು. ಹೌದು. ಹೆಡ್ಡ ಎಡ್ಡ. ಹೌದು. ಹಾಗಾಯ್ತಲ್ಲ ನಿನ್ನ ಕಥೆ. ಹರಿ, ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಗಲಿಲ್ಲ. ಹಾಗಂದ್ರೆ ಹರಿಯನ್ನು ನೀನು ಹುಡುಕುದ? ಹೌದು. ಹರಿ ನಿನ್ನ ಹೊಟ್ಟೆ ಒಳಗಿದ್ದಾನೆ. ಹಾಕು. ಠಕ್ಕ
ನನ್ನ ಅರಿವಿಗೆ ಬಾರದ ರೀತಿಯಲ್ಲಿ ಹಕ್ಕಿ ವಾಹನ ನನ್ನ ಹೊಟ್ಟೆಯನ್ನು ಸೇರಿಕೊಂಡಿದ್ದಾನೆ. ಏ ಈಗ ಸತ್ಯ ಹೇಳು, ನನ್ನನ್ನು ವಂಚಿಸುವುದಲ್ಲ. ಅವ ಹೇಗೆ ಹೊಟ್ಟೆ ಸೇರಿದ್ದು ಅದಲ್ಲ, ಅವ ಹೊಟ್ಟೆ ಒಳಗೆ ಇರುವುದು ಹೌದು ಅಂತಾದರೆ ನೀವು ಕರೆದಾಗಲೂ ಬರಬೇಕಲ್ಲ. ಒಮ್ಮೆ ಹೊರ ಬರುವಂತೆ ಮಾಡಿ ನಾನೇನು ಮಾಡ್ತೇನೆ ಅಂತ ನೀವು ನೋಡಿ. ನಾನು ಯಾವತ್ತೂ ಸುಳ್ಳು ಹೇಳುವುದಿಲ್ಲ. ಅಲ್ಲಿ ಹೊಟ್ಟೆಯಲ್ಲೇ ಇದ್ದಾನೆ. ಅವನನ್ನು ತೋರಿಸಬೇಕಲ್ಲ. ಒಮ್ಮೆ ಕರೀತೀರಾ? ಕರಿಬೋದು. ನಿಮ್ಮ ಕಣ್ಣಿಗೆ ಅವ ಕಾಣಿಸ್ತಾನೆ ಅಂತ ಆದ್ರೆ ನಾನು ಕರೆದ್ರೆ ಖಂಡಿತವಾಗಿ ಬರ್ತಾನೆ. ನಿಮ್ಮ ಕರೆಗೆ ಹೋಗುತ್ತೋ ಅವ ಹೊರಗೆ ಬರಬೇಕಲ್ಲ. ಒಮ್ಮೆ ಹೊರಗೆ ಬರುವಂತೆ ಮಾಡಿ. ಆದ್ರೆ ನೀನೊಂದು ಕೆಲಸ ಮಾಡ್ಬೇಕು. ಏ ಕಣ್ಣು ಮುಚ್ಚಬೇಕು, ಬಾಯಿ ತೆರಿಬೇಕು. ನನ್ನನ್ನು ಕಣ್ಣು ಮುಚ್ಚಿಸುವುದಕ್ಕೆ ಬಂದವನ ಕಣ್ಣು ಮುಚ್ಚಿ ಬಾಯಿ ಅಂತ ತೆರೆಯುವುದು ಯಾವಾಗ ಗೊತ್ತು? ಸತ್ತ ಮೇಲೆ ಹೆಣ ಹಾಗಿರ್ತದೆ. ಹಾಗಲ್ಲ, ಅಲ್ಲ ಹಾಗೆ ಅಂತಲ್ಲ. ನೀನು ನನ್ನನ್ನು ಕೊಲ್ಲುವುದಕ್ಕೆ ಬಂದ ಹರಿ ಹೊರಗೆ ಬರ್ಬೇಕಲ್ಲ. ನೀನು ಬಾಯಿ ತೆರೆದು ನಿಂತ್ರೆ ನಾನು ಕರೆದ್ರೆ ಖಂಡಿತವಾಗಿ ಹೋಗ್ಬರ್ತಾನೆ. ಕಣ್ಣು ಮುಚ್ಚಿದ್ಯಾಕೆ? ಕಣ್ಣು ಹೀಗೆ ತೆರೆದಿರಬಾರ್ದು. ಕಣ್ಣು ಬಿಚ್ಚಿದ್ರೆ ನೀನು ಕಣ್ಣು ನೋಟಕನಾಗಿದ್ರೆ ಅವ ಎಲ್ಲಿಯಾದ್ರೂ ಓಡಿ ಹೋದ್ರೆ ಹೀಗೆ ಕಣ್ಣು ಬಿಟ್ರೆ ಇದನ್ನು ಕಂಡ್ರೆ ಅವನು ನಿನಗಿಲ್ಲ. ನನ್ನ ಕಣ್ಣನ್ನು ಕಂಡು ಹೆದರಿ ಓಡಿ ಹೋದ. ಮತ್ತೆ ನೀವು ಕರೆದಾಗ ಬಂದಾಗ ಹಾಗಿದ್ರೆ ನಾನು ಈ ಆಯುಧವನ್ನು ಎತ್ತಿ ಹಿಡಿದಿರ್ತೇನೆ. ಆಮೇಲೆ ಕಣ್ಣು ಮುಚ್ಚಿರ್ತೇನೆ, ಬಾಯಿ ತೆರೆದಿರ್ತೇನೆ. ನೀವು ಕೂಗಿ ಕರೆಯಬೇಕು. ಆ ಕರೆ ಕೇಳಿಸಿ ಹೊರಗೆ ಅವ ಬರಬೇಕು. ಆ ಕ್ಷಣ ಅವನ ತಲೆಯನ್ನು ನಾನು ಹೊಡಿಬೇಕು. ಸತ್ಯ ತಾನೇ? ಉಪಕಾರ ಮಾಡುವುದು ನಿಜ. ಸರಿ, ಅದೇ ಮಾಡ್ತೇನೆ. ಹೋಗಿ ಅಂತ ಕರೆಯಬೇಕು. ಕಣ್ಣು ಮುಚ್ಚಿಲ್ಲ. ಬಾಯಿ ಶ್ರೀ ಹರಿ ಶ್ರೀ ಹರಿ ಶ್ರೀ ಹರಿ. ನನ್ನನ್ನು ಮೋಸಗೊಳಿಸಿದೆಯಾ? ಕಣ್ಣು ಮುಚ್ಚಿ ನಾನು ಬಾಯಿ ತೆರೆದ ಕ್ಷಣ ನನ್ನ ಹೊಟ್ಟೆಯನ್ನು ಸೇರಿಕೊಂಡೆಯಾ? ನಿಮ್ಮ ಕರ್ಕದಿಂದ ಉದರವನ್ನು ತಿವಿದುಕೊಂಡೆ. ಆದರೆ ನಾನು ಬದುಕಿ ಉಳಿಯುವುದಕ್ಕುಂಟೆ ನನ್ನ ಸಾವನ್ನು ನಾನೇ ಆಹ್ವಾನಿಸುತ್ತಂತೆ. ಹರಿ ಉಪಾಯದಲ್ಲಿ ಮೀರಿ ಸತ್ಯ. ಈಗ ನಾನು ಮನೆಗಟ್ಟೆನಲ್ಲ, ಕಾಯುವುದು ಮಾತು ಕೊಟ್ಟಿದ್ದೇನೆ. ಮತ್ತೆ ಆಕೆಯನ್ನು ಕಾಣುವುದಂತರೂ ಎಂದು ಹೇಗೆ ಆಕೆಯ ಪ್ರಶ್ನೆಗೆ ನಾನು ಏನು ಅಂತ ಉತ್ತರಿಸಲಿ. ಹಾಗಿಲ್ಲ ಸಾಧನೆ ಬ್ರಹ್ಮದೇವರ ಕುರಿತಾಗಿ ತಪಸ್ಸನ್ನು ಮಾಡಬೇಕು. ಘೋರವಾದಂತಹ ತಪಸ್ಸಿನ ಮೂಲಕ ಪಿತಾಮಹನನ್ನು ವಂಚಿಸಿಕೊಳ್ಳಬೇಕು, ಸಾವನ್ನು ಮುಟ್ಟಿಸಬೇಕು. ಹೌದು, ಅಮರನಾಗಬೇಕು. ಆ ಮೂಲಕ ತನ್ನ ಎಲ್ಲ ಕಾರ್ಯವನ್ನು ಕೈಗೂಡಿಸುವುದಕ್ಕೆ ಸಾಧ್ಯ ಇದೆ. ಸರಿ, ಅದನ್ನೇ ಬಂದೆ, ಅದನ್ನೇ ಒಲಿದಂತಹ ಬ್ರಹ್ಮದೇವನಲ್ಲಿ ಕೇಳಿದ್ದೇನೆ. ಒಳಗುವಲ್ಲ, ಹೊರಗುವಲ್ಲ, ಮೇಲುವಲ್ಲ, ಕೆಳಗುವಲ್ಲ, ರಾತ್ರಿಯೂ ಅಲ್ಲ, ಹಗಲೂ ಅಲ್ಲ, ಮೃಗವೂ ಅಲ್ಲ, ಮನುಷ್ಯನೂ ಅಲ್ಲ, ದೇವತೆಯೂ ಅಲ್ಲ, ದೇವರೂ ಅಲ್ಲ. ಎಲ್ಲರೂ ಕಾಣಿಸಿಕೊಂಡು ನನ್ನ ಮುಂದೆ ಬಿದ್ದು ಯುದ್ಧಕ್ಕೆ ನನ್ನನ್ನು ಕರೆದರೆ ಸೋಲು ಸಮನಿಸಿದ್ದು ನಾನು ಯೋಚಿಸುವುದಿಲ್ಲ.
ಹೀಗೆಂದು ಹೇಳಿದಾಗ ಅಸ್ತು ಅಂತ ಹೇಳಿದ್ದಾನೆ. ಮತ್ತ ಪುರ ಪ್ರವೇಶ ಮಾಡಿದ್ದೇನೆ. ಕೈಯಾದಿನ ಜೊತೆ ಕೆಲ ಕಾಲವನ್ನು ಕಳೆದಿದ್ದೇನೆ. ಸಂತೋಷ. ಈಗ ನನ್ನ ಪತ್ನಿ ತುಂಬ ಗರ್ಭಿಣಿಯಾಗಿದ್ದಾರೆ. 7ನೆಯ ತಿಂಗಳಲ್ಲಿ ಬಸವಯ್ಯ ಬಯಕೆಯನ್ನು ಗಂಡನಾದವ ಪೂರೈಸಬೇಕು. ಶ್ರೀಮಂತಾದಿ ಕಾರ್ಯಗಳನ್ನು ಪೂರೈಸುತ್ತಾಯಿದ್ದವು. ಆಕೆಯ ಸೇವೆಗೆ ಅಂತ ಬಹಳಷ್ಟು ಮಂದಿ ಸ್ತ್ರೀಯರನ್ನು ನಿಯೋಜಿಸುತ್ತಾಯಿತು. ಅದೇನೋ ವೈರಿಗಳು ಸಂತೋಷವನ್ನು ವ್ಯಕ್ತಪಡಿಸುವುದಾದರೂ ಅಲ್ಲ. ಹಿರಣ್ಯಕಶ್ಯಪು ನಮ್ಮ ಸ್ವಾಮಿ ಇದ್ದಾನೆ. ಒಡೆಯನ ಸಂತೋಷದಲ್ಲಿ ನಾವು ಪಾಲ್ಗೊಳ್ಬೇಕು ಎನ್ನುವ ಕಾರಣಕ್ಕಾಗಿಯೇ ಸುಮವೃಷ್ಟಿಯನ್ನು ಸುರಿಸುತ್ತಿರಬೇಕು. ಏನೇ ಇರಲಿ, ಕೆಲ ದಿನಗಳಂತೂ ಕಳೆದು ಹೋಯಿತು. ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳನ್ನೆಲ್ಲ ಗುಣಿಸಿ ಕುಡಿಸಿ ಬಾಗಿಸಿ ಕಳೆದು ಮಗುವಿನ ಶುಭನಾಮಧೇಯವನ್ನು ಮಾಡಬೇಕು ಅಂತ ಪುರೋಹಿತರಲ್ಲಿ ಹೇಳಿಕೊಂಡು ಹೇಳಿ ಎಲ್ಲರಿಗೂ ಪ್ರಹ್ಲಾದವನ್ನು ಉಂಟು ಮಾಡುವ ಕಾರಣ ಅವನಿಗೆ ಪ್ರಹ್ಲಾದ ಎನ್ನುವಂತಹ ಹೆಸರನ್ನು ನೀಡಿ ಹೆಸರನ್ನು ನಿಲ್ಲಿಸಿದ್ದಾಯಿತು. ಹುಣ್ಣಿಮೆ ಚಂದ್ರನಂತೆ ಬೆಳೆಯುತ್ತಾ ಇದ್ದಾನೆ. ವರುಷ ಭೂದ ಈಗ ಮಗುವನ್ನು ನೋಡಬೇಕು ಅಂತ ಕಾಯುವವರು ಬಹಳಷ್ಟು ಮಂದಿ. ಎತ್ತಿಕೊಂಡು ಬಾ, ಈಗ ಬಾ, ಈಗಲೇ ಬಾ. ಇಳಿಸುವುದಕ್ಕೆ ಮನಸ್ಸೇ ಮಾಡುತ್ತೀನಿ. ಇಲ್ಲಿಯೇ ಸುತ್ತನೋ ಹಾಗೆ ನಾಲ್ಮೆ ಎತ್ತಿಕೊಂಡು ಅದಲ್ಲ, ಎಷ್ಟು ಭಾರ ಇದ್ದಾರೆ. ನೀವು ಸುಮ್ಮನೆ ಪಾಪ ಸಣ್ಣ ಮಗು. ನೀವು ಅವಕಾಶ ಕೊಟ್ಟು ನಿಮ್ಮ ತಲೆ ಮೇಲೆ ಕೂತಾನು ಅಲ್ಲ. ಮಗುವನ್ನು ಹಡೆದಂತಹ ತಾಯಿಯಾದವಳಿಗೆ ಮಗು ಯಾವ ಕಾರಣಕ್ಕೂ ಭಾರ ಆಗುವುದಿಲ್ಲ. ಬಳ್ಳಿಗೆ ಕಾಯಿ ಬಾರವೇ, ತಾಯಿಗೆ ಮಗ ಭಾರವೇ. ಆಗುತ್ತದೆ. ಇನ್ನು ಮಗನನ್ನು ನಾನು ಮನೆಯಲ್ಲಿ ಉಳಿಸಿಕೊಳ್ಳುತ್ತೇನೆ. ಅಯ್ಯೋ, ಅವನನ್ನು ದೂರ ಕಳಿಸುವಂತ ಯೋಚನೆ. ಏನು ಮಾತಾಡ್ತಿದ್ದೀರಿ? ಎಲ್ಲಿಗೆ ಕಳಿಸುವ ಆಲೋಚನೆ? ಅಮ್ಮಮ್ಮ, ನನ್ನ ಮಗನನ್ನು ಬಿಟ್ಟು ನನಗೆ ಹೇಳುವುದಕ್ಕೆ ಸಾಧ್ಯವಿಲ್ಲ. ಅದಲ್ವೇ ಗುರುಕುಲಕ್ಕೆ ಕಳಿಸಿಕೊಡ್ಬೇಕು ಅಂತ ಯೋಚನೆ ಮಾಡಿದ್ದೇನೆ. ಹೌದು, ಮಕ್ಕಳಿಗೆ ಬಾಲ್ಯದಲ್ಲಿ ವಿದ್ಯೆ ಕಲಿಯುವಂತಹ ವ್ಯವಸ್ಥೆಯನ್ನು ಮಾಡದೇ ಇದ್ರೆ ಮಕ್ಕಳನ್ನು ತಂದೆ ತಾಯಿಗಳು ಜೀವಂತವಾಗಿ ಕೊಂದ ಹಾಗೆ. ಹಸಿ ಮಣ್ಣಿಗೆ ಕಲ್ಲೆಸೆದರೆ ಅಂಟಿಕೊಳ್ತದೆ, ಒಣಗಿದ ಗೋಡೆಗೆ ಕಲ್ಲೆಸೆದರೆ ಈ ಪ್ರಾಯದಲ್ಲಿ ಮಕ್ಕಳಿಗೆ ಎಲ್ಲವನ್ನು ತಿಳಿದುಕೊಳ್ಬೇಕು ಅಂತ ಮನಸ್ಸು ಆಶೆಯಿಂದಿರ್ತದೆ. ಇದೇ ಸಕಾಲ. ಸರಿ, ನಮ್ಮ ಗುರುಗಳಾದಂತಹ ಚಂಡಾಮರ್ಕರು ಹೇಳಿ ಕಳಿಸಿದ್ದೇನೆ. ಹೊತ್ತಾಯಿತು. ಹೌದಾ? ಅದು ಗುರುಭ್ಯೋ ನಮಃ. ಉಚ್ಚರೆ ಲೋಕದಲ್ಲಿ ಬಹಳಷ್ಟು ಮಂದಿ ಗುರುಗಳಿದ್ದಾರೆ. ಆದರೆ ಆ ಗುರುವಿನ ಸ್ಥಾನಕ್ಕೆ ಅವರು ಯೋಗ್ಯರಲ್ಲ. ಎಲ್ಲರೂ ವಿತ್ತಾಪಹಾರಕರೇ ಹೊರತು ಚಿತ್ತಾಪಹಾರಕರಿಲ್ಲ. ನನಗೆ ಕಲಿಸಿಕೊಟ್ರೆ ಎಷ್ಟು ಕೊಡ್ತೀನಿ? ತಿಂಗಳಿಗೆಷ್ಟು, ವರ್ಷಕ್ಕೆಷ್ಟು, ದಿನಕ್ಕೆಷ್ಟು ಕೇಳು. ನೀವು ಹೋಗಲ್ಲ. ಗುರು ಪಾದವ ಶಿಷ್ಯನ ಏಳಿಗೆಯನ್ನು ಬಯಸಬೇಕು. ಅಜ್ಞಾನತಿಮಿರಾಂಧಸ್ಯ ಜ್ಞಾನೋಜ್ಜಲ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಂದೆ ತಾಯಿಗಳು ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾರೆ. ಗುರು ಹಾಗೂ ಇಹ ಪರಗಳಿಗೆ ಸಾಧನ ಮೀರಿಸಿದ ದಿವ್ಯ ವಿದ್ಯೆಯನ್ನು ಉಪದೇಶಿಸಿ ಮಹಾತ್ಮನೆಂದೆನಿಸಿಕೊಳ್ತಾರೆ. ನೋಡಿದರೋ ನನ್ನ ಮಗನಾದ ಪ್ರಹ್ಲಾದನ ತಾಯಿ ಒಂದು Oh!
ಗುರುರಾಯ, ನನ್ನ ಮಾತನ್ನು ಅವತರಿಸಿ ಹರ ಕರುಣೆಯಿಂದ ನಮಗೊಬ್ಬ ಮಗ ಹುಟ್ಟಿದ್ದಾನೆ. ಸ್ವಾಮಿ, ಅವ ಸುಪುತ್ರನೆಂದೆನಿಸಿಕೊಳ್ಬೇಕು. ಎಲ್ಲ ಮಕ್ಕಳನ್ನು ಸುಪುತ್ರ ಹೀಗೆಂದು ಕರೆಯುವುದಿಲ್ಲ. ಒಳ್ಳೆಯ ಗುಣವನ್ನು ಯಾವನು ಮೈಗೂಡಿಸಿಕೊಂಡಿರ್ತಾನೋ ಅವನೇ ಯೋಗ್ಯ ಮಗನೆಂದೆನಿಸಿಕೊಳ್ತಾನೆ. ಪುತ್ರಿ, ಗುರುಕುಲಕ್ಕೆ ಕರೆದುಕೊಂಡು ಹೋಗಬೇಕು. ಅಕ್ಷರದಿಂದ ಅರಿವಿನೆಡೆಗೆ ಕೊಂಡು ಹೋಗಬೇಕು. ಅವನ ಜ್ಞಾನವನ್ನು ದೂರ ಮಾಡಬೇಕು. ಅವನನ್ನೊಬ್ಬ ಸತ್ಪ್ರಜೆಯನ್ನಾಗಿ ರೂಪಿಸಿ ಭವಿಷ್ಯತ್ತಿನಲ್ಲಿ ಅವಶೋಡಿತೋ ಒಬ್ಬ ಅರಸರನ್ನಾಗಿ ರೂಪಿಸಬೇಕು ಅಂತ ಕೈ ಜೋಡಿಸಿ ಬಹಳ ಸಣ್ಣವನಲ್ಲೇ ಸ್ವಾಮಿ ವರ್ಷ ಕಳೆದಿದೆ. ವರುಷಾಯ ತಂದೆಯ ವರುಷಾಯಷ್ಟಂಬೆಯ ಪಂಗೀರ 5 ಕರೆದೊಯ್ದು ಕರೆದಯ ವಿದ್ಯೆಯ ನುಡಿದು ಮರೆಯದಿರಿ ಮಾತನ್ನು ಪಾಲನ ಗುರುವರ ತುಂಬಿದೆ ಕರೆದೊಯ್ದ ಗುರುದೇವ, ಅಣ್ಣವರಲ್ಲೇ ನಾನು ಕೇಳಿ ಎಷ್ಟಾಗುವುದು ನೀವು 4 ಸ್ವಾಮಿ, ನೀವು ನೋಡುವಾಗ 14 ವರ್ಷದ ಹಾಗೆ ಕಾಣಿಸ್ತಾನೆ ಅಂತ ಎಣಿಸಬಹುದು. ಆಗಲಿಲ್ಲ 14. ಅಷ್ಟು ಪ್ರಾಯ ಆಗಲಿಲ್ಲ ಸ್ವಾಮಿ. ವರ್ಷ ಬರೀ 5 ತುಂಬಿದೆ. ವಿದ್ಯೆಗೆ ಯೋಗ್ಯ ಕಾಲ ಕರೆದುಕೊಂಡು ಹೋಗಬೇಕು. ಸ್ವಾಮಿ, ಇದೊಂದು ಮಣ್ಣಿನ ಮುದ್ದೆ. ಇದನ್ನು ಮೂರ್ತಿಯನ್ನಾಗಿ ಮಾಡಬೇಕು. ಇದೊಂದು ಜಡವಾದಂತಹ ಶಿಲೆ. ಸ್ವಾಮಿ, ಶಿಲ್ಪಿಯಾದಂತಹ ನೀವು ಅದನ್ನು ಕೆತ್ತಿ ಒಬ್ಬ ಓರಣದ ಮೂರ್ತಿಯನ್ನಾಗಿ ಮಾಡಿ ಎಲ್ಲರೂ ಬಳಿ ಬಂದು ನಮಸ್ಕರಿಸುವಂತಾಗಬೇಕು. ಸ್ವಾಮಿ, ಆದ ಕಾರಣ ಕೈ ಎತ್ತಿ ನಿಲ್ತಾ ಇದ್ದೇನೆ. ಕರೆದುಕೊಂಡು ಹೋಗಬೇಕು. ಪ್ರಭುವೇ, ಓ ನಿಮ್ಮ ಮಗ ಏ ಸಂಪೂರ್ಣ ವಿದ್ಯೆಯನ್ನು ನಾನು ಕಲಿಸ್ತೇನೆ. ಆ, ಆದ್ರೆ ಏ ಗುರುಮಠದಲ್ಲಿ ಬೇಕಾದಷ್ಟು ಉಂಟು ಅಂತ ಊಹಿಸಬಹುದು ನೀವು. ಎಷ್ಟು ಮಕ್ಕಳಿದ್ದಾರೆ. ಆ ಮಕ್ಕಳ ಲಾಲನೆ ಪಾಲನೆಯೆಲ್ಲ ಮಾಡುತ್ತಾ ಇರುವುದು ನಮ್ಮ ಈ ಗುರುಮಠ. ಏ ನೀವೇ ಕಟ್ಟಿಸಿಕೊಟ್ಟದ್ದು. ಹೌದು. ಎಷ್ಟೋ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಾ ಇದ್ದೀರಿ. ಆ, ಜ್ಞಾನವನ್ನು ನೀಡುವುದಕ್ಕೆ ವ್ಯವಸ್ಥೆಯನ್ನು ನೀವು ಕಲ್ಪಿಸಿದ ಕಾರಣ ಮಕ್ಕಳೆಲ್ಲರೂ ಜ್ಞಾನೇಂದ್ರಿಯರಾಗುತ್ತಾ ಇದ್ದಾರೆ. ಆದರೆ ನಿಮ್ಮ ಮಗನನ್ನು ಆ ಮಕ್ಕಳ ಜೊತೆಯಲ್ಲಿ ನಾನು ಬೆಳೆಸ್ಬೇಕು. ಬೆಳೆಸಬೇಕು. ಹಾಗಿದ್ರೆ ಆ ಮಕ್ಕಳನ್ನು ಕೂಡ ವಿಶೇಷವಾದಂತಹ ಗೌರವವನ್ನು ಕೊಡಬೇಡುವೆ ತಮ್ಮಗ ಅಂತ ಹೇಳಿ. ಸ್ವಾಮಿ, ಅಶನ ವಸನ ವಸತಿ ಹೌದು, ಇದಕ್ಕೇನು ಕೊರತೆ ಇಲ್ಲ. ಖಂಡಿತವಾಗಿ ಇಲ್ಲ. ಆದ ಕಾರಣ ಏನಾದರೂ ಕೊರತೆ ಉಂಟಾಯಿತು ಆದರೆ ಕೇಳಿ ಕಳಿಸಿದ್ರೆ ಸಾಕು. ಅರಮನೆಯಿಂದ ಎಲ್ಲವನ್ನು ಕಳಿಸಿಕೊಂಡು ಆಯ್ತು. ಮಗನೇ, ಗುರುಗಳೇ, ಏನಮ್ಮ ಸಣ್ಣ ಮಗು ಸಣ್ಣ ಮಗು ಎದೆ ಎತ್ತರಕ್ಕೆ ಬೆಳೆದು ನಿಂತಿರು ತಾಯಿಗೆ ಮಕ್ಕಳು 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 ಸಣ್ಣ ಮಕ್ಕಳು 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 ನೋಡಿ, ಹತ್ತು ಹೊತ್ತಿಗೆ ಅವನಿಗೆ ಕುಡಿಯಲಿಕ್ಕೆ ಕೇಳ್ತಾನ. ಹಾ. ಏನನ್ನು ಕೊಡ್ತೀವಿ? ಯಾವುದು ಬೇಕು ಕುಡಿಲಿಕ್ಕೆ ಅಂತ ಹೇಳಿದ್ರೆ ಸಾಕು. ಅಲ್ಲ, ಕುಡಿಯುವುದು ಹಾಲನ್ನೇ. ಹಾ. ಅಲ್ಲ, ನೀವು ಯಾವ ಹಾಲನ್ನು ಕೊಡ್ತೀರಿ ಅಂತ. ಅಲ್ಲ, ಹಾಲು ಉಂಟು. ಉತ್ತಮವಾದಂತಹ ದನಗಳ ಹಾಲು ನಮ್ಮಲ್ಲಿದೆ. ಆದ್ರೆ ಏನು ಮಾಡೋಣ, ಸ್ವಾಮಿ, ಈಗ ಮೊನ್ನೆ ಕೆಲವು ಹಸುಗಳು ಹಾಲು ಕೊಡುವುದನ್ನು ನಿಲ್ಲಿಸಿ ಬಿಟ್ಟಿದೆ. ಎಮ್ಮೆ ಹಾಲು ಎಮ್ಮೆ ಹಾಲು ಕುಡಿದ್ರೆ ಮಕ್ಕಳು ಮಂದಬುದ್ಧಿ ಆಗ್ತದೆ. ಒಂದು ಹಸು ಉಂಟು, ವಯಸ್ಸಾಗಿದೆ, ಹಾಲಷ್ಟೊಂದು ಕೊಡುವುದಿಲ್ಲ. ಇವನಿಗೆ ಒಬ್ಬನಿಗೆ ಮಾತ್ರ ಕೊಡುವುದು. ಸ್ವಾಮಿ, ಕ್ಷೀರಭಾಗ್ಯದ ಯೋಜನೆ ಮಾಡೋಣ. ಎಲ್ಲ ಮಕ್ಕಳು ಏ ಮತ್ತೆ
ಒಬ್ಬನಿಗೆ ಮಾತ್ರ ಹಾಲು ಕೊಡುವುದು ಉಳಿದವರಿಗೆ ನೀರು ಕೊಡುವುದು ಸರಿಯಾಗ್ತದ? ಅರಸನಾನಲ್ವಾ? ಎಲ್ಲರನ್ನು ಸಮಾನ ರೀತಿಯಿಂದ ಕಾಣಬೇಕು. ಕರತಮ ಕೂಡದು. ಅವಾಡಿನ ಮಗ, ಇವ ಅರಸನ ಮಗ, ಹೇಗಿರಬಾರದು. ಉಡುವ ಬಟ್ಟೆ ಒಂದೇ ತೆರನಾಗಿರ್ಬೇಕು, ತಿನ್ನುವ ಆಹಾರ ಒಂದೇ ತೆರನಾಗಿರ್ಬೇಕು, ಎಲ್ಲರನ್ನು ಸಮಾನ ದೃಷ್ಟಿಯಿಂದ ಕಾಣಬೇಕು. ಏನು ಹಾಗಾಯ್ತಲ್ಲ? ಮತ್ತೆ ತಿನ್ನುವುದಕ್ಕೆ ಅವನಿಗೆ ಹಣ್ಣೆ ಅಲ್ಲ ಮಗ, ಯಾವ ಹಣ್ಣು ಗೊತ್ತಾಯ್ತು? ಅವನಿಗೆ ಹಣ್ಣು, ಯಾವೆಲ್ಲ ಹಣ್ಣು ಬೇಕು? ಅವನಿಗೆ ಹಣ್ಣು ತಿಂದೇ ಅಭ್ಯಾಸ. ಹಾಗಾಗಿ ಅವನಿಗೆ ಬೇಕಾದ ಹಣ್ಣು ಕೊಡಬೇಕು, ವ್ಯವಸ್ಥೆ ಮಾಡೋಣ ನಾವು. ಮತ್ತೆ ನೀವು ವಿದ್ಯೆ ಕಲಿಸುವ ಕ್ರಮ ಹೇಗೆ? ವಿದ್ಯೆ ಕಲಿಸುವುದು ಕೆಲವು ಮಕ್ಕಳಿಗೆ ಹೇಳಿದ್ದು ಕಲಿಕೆ ಕೊಡ್ತದೆ, ಮತ್ತೆ ಕೆಲವು ಮಕ್ಕಳಿಗೆ ಹೋಗುವುದಿಲ್ಲ. ಹೋಗದಿದ್ರೆ ದಂಡಿಸಿಯಾದರೂ ನಾವು ವಿದ್ಯೆಯನ್ನು ಕಲಿಸ್ತೇವೆ. ಅಂದ್ರೆ ಹೊಡೆದು ಹೊಡೆಯಿರಿ, ಶಿಕ್ಷೆಯ ಮೂಲಕ ಹೊಡೆಯಿರಿ. ಅಯ್ಯೋ, ಹೊಡೆಯಿರಿ. ಹೌದು, ಶಿಕ್ಷೆಯೇ ಶಿಕ್ಷಣದ ಮೂಲ. ಸ್ವಾಮಿ, ಅವರು ಹೇಳಿದಾಗೆ ಹೊಡೆಯಿರಿ, ಬಡಿಯಿರಿ, ಆದ್ರೆ ನೋವು ಮಾತ್ರ ಆಗಬಾರ್ದು. ನಿನಗೆ ನೋವಾಗುವುದಿಲ್ಲ, ಅವನಿಗೆ ಮಾತ್ರ. ಅಲ್ಲ ಅದೇ ಅಮ್ಮ, ಈ ಹೊಡಿಯುವಾಗ ನೋವಾಗದೆ ಹೊಡಿಬೇಕಾದ್ರೆ ನಾನು ಮೊದಲಿಂದ ಅದನ್ನು ಶಿಕ್ಷಣ ಪಡಿಬೇಕು. ಸ್ವಾಮಿ, ಯಾಕೆ ಗೊತ್ತಾ? ತಾಯಿಯ ಹೃದಯ, ತಾಯಿಯ ಹೃದಯ, ತಾಯಿಯ ಮನಸ್ಸು. ಹಾಗಾಗಿ ಮಗುವಿಗೆ ನೋವಾದ್ರೆ ತಾಯಿಗೆ ನೋವಾಗುತ್ತದೆ ಅಂತ ಅದರ ಅರ್ಥ. ಅರ್ಥವಾಯಿತು. ಮಗನನ್ನು ಬಿಟ್ಟಿದ್ದವಳಲ್ಲ. ನೀವು ಎಲ್ಲಿಯಾದ್ರೂ ಇದು ಹೋಗೋದಾದ್ರೆ ಹಣ್ಣನ್ನು ರೆಪ್ಪೆ ರಕ್ಷಿಸುವ ಹಾಗೆ, ಹಣ್ಣನ್ನು ಸಿಪ್ಪೆ ರಕ್ಷಿಸುವ ಹಾಗೆ ಈ ಮಗುವನ್ನು ಅರಕ್ಷಣ ಬಿಟ್ಟಿರಲ್ಲ ಅವರನ್ನು. ಆದ ಕಾರಣ ಇಂತಹ ಮಾತುಗಳನ್ನು ಆಡಿದರು. ಒಂದು ಉಪಕಾರ ಮಾಡಬೇಕು, ಅವರಿಗೆ ಎಲ್ಲಿಯಾದ್ರೂ ಗುರುಮಠದಲ್ಲಿ ನನ್ನನ್ನು ನೋಡಬೇಕು ಅಂತಾದ್ರೆ ದಿನವೊಂದಕ್ಕೆ ನನ್ನನ್ನು ಕರ್ಕೊಂಡು ಬರು. ಅಲ್ಲೇ ನಾವು ಹೋಗೋದು, ಮತ್ತೆ ಅರಮನೆಯ ನೆನಪಾಗ್ತದೆ. ಹಾಗಿಲ್ಲ ಸ್ವಾಮಿ, ವರ್ಷಕ್ಕೆ ಒಂದು ಸಲ ಮಾತ್ರ ಮಕ್ಕಳು. ವರ್ಷಕ್ಕೆ ಒಂದು ಸಲ ಕಲಿಸ್ಬೋದು. ಅದಕ್ಕೆ ಹೆಚ್ಚು ಸಲ ವರ್ಷಕ್ಕೆ ನಾವಲ್ಲಿಗೆ ಹೋಗಬಾರದು, ಆ ಮಕ್ಕಳಿಗೆ ಬರಬಾರದು. ವರ್ಷಕ್ಕೆ 12 ತಿಂಗಳು ಏ, ಕಡಿಮೆ ಆದ್ರೂ 12 ಸಲ ಆದ್ರೆ ಕರ್ಕೊಂಡು ಹಾಗೆ ಸ್ವಾಮಿ, ಯಜಮಾನ ಹೇಳಿದ ಮೇಲೆ ಇನ್ನೂ ಹಾಗೆ. ಸ್ವಾಮಿ, ಆದರೆ ನೋಡಿ, ಚೋಣಿಕಾಪುರದಲ್ಲಿ ಬಹಳಷ್ಟು ಮಂದಿ ಹಿರಿಯರು ನಾಳೆ ಬಂದು ಕೇಳಿಯಾರು ಪ್ರಹ್ಲಾದ ಎಲ್ಲಿ ಹೋಗಿದ್ದ. ಹೊರಗೆ ಗೆಳೆಯವರು ಪ್ರಶ್ನೆ ಮಾಡ್ಯಾರ. ಆದ ಕಾರಣ ಹುಡುಗ ಒಂದು ಮಾತು ಹೇಳಿ ಮಗನೇ, ಹೇಳೋ. ಅವಸರ ಅವಸರದ ನಿರ್ಣಯ. ಹಾಗಾಗಿ ಇಷ್ಟೇ ಮಂದಿ ಬಂದಂತ ಆಲೋಚನೆ ಮಾಡಬೇಡಿ, ಇದಕ್ಕಿಂತ ಹೆಚ್ಚು ಮಂದಿ ಬರುವವರಿದ್ರು. ಆದ್ರೆ ಅವಸರ ಆದ್ರಿಂದ ಇಷ್ಟೇ ಮಂದಿ ಬಂದಿದ್ದಾರೆ. ಆದ್ರೆ ಇದು ಸಂಖ್ಯಾ ಬಲದಿಂದ ಸಭೆ ಅಲ್ಲ, ಸಭ್ಯರ ಸಭೆ. ಹೇಳು ಮಗ. ಶೋಣಿತಾಪುರದ ಹಿರಿಯರೇ, ಮದಿಸಿಕೊಂಡಿದ್ದೇನೆ. ನಾನು ಗುರುಕುಲಕ್ಕೆ ಸಾಗಿ ಗುರುದಾದ ವಿದ್ಯೆಯನ್ನು ಕಲಿತು ಬರುತ್ತೇನೆ. ಹೇಳು ಮಗ. ಹರಸಿ ಕಳುಹಿಸಿ. ಪಿರಿದರೊಳ್ ಪಿರಿದರ್ಥ, ಇದೆಲ್ಲ ತಾಯಿಯ ಪಾಠ. ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಸ್ವಾಮಿ, ಅಮೃತೋಪಮಾದಂತಹ 4 ಮುಚ್ಚಿನಂತ ಮಾತು. ನಿಮ್ಮ ಮಗನಲ್ಲಿ ಮಗನೇ, ನನ್ನ ಹಾಗೆ ಕಲಿತು ಒಳ್ಳೆಯ ತಾಯಿಯೇ ಮೊದಲ ದೇವರು. ಮಕ್ಕಳಿಗೆ ತಾಯಿಯ ಗುಣ, ತಂದೆಯಿಂದ ಜಾತಿ, ಶ್ರೇಯೋವಂತನಾಗು, ಗುರುಗಳಿಗೆ ನಮಸ್ಕರಿಸು. ಯಾವಂತನಾಗಿ ಮಾಡುವ. ಹೋಗಿ ಕರ್ಕೊಂಡು ನನಗೆ ಮಗು ಬೆನ್ನು ಹಾಕಿ ಹೋಗುವಾಗ ಕಲಿಯುವುದಿಲ್ಲ. ನೀನು ತಲೆಯಲ್ಲಿ ನೀರಿನ ಕಡಪಾಣ ಹೊತ್ತುಕೊಂಡಿದ್ಯಾ? ಇಳಿತವಲ್ಲ ನೀರು, ಇದು ಬಾ. ವಿದ್ಯೆ ಕಲಿಯುವ ಹೊತ್ತಿನಲ್ಲಿ ತಂದೆ ತಾಯಿಗಳು ಇಂತಹ ತ್ಯಾಗವನ್ನು ಮಾಡಬೇಕಾಗ್ತದೆ. ಇನ್ಯಾವಾಗ ನೋಡುದೇ? ಅವನಿಗೆ ಶಿಕ್ಷೆಗೆ ನಾವು ಗುರುಗಳ ಜೊತೆಯಲ್ಲಿ ಕಳುಹಿಸಿಕೊಟ್ಟದ್ದಲ್ಲ, ಶಿಕ್ಷಣಕ್ಕಾಗಿ ವಿದ್ಯಾವಂತನಾಗಿ ಪರಿಪೂರ್ಣನಾಗಿ ನಮ್ಮ ಹೆಗಲತ್ತರಕ್ಕೆ ಬೆಳೆದು ನಿಂತು ಬರ್ತಾನೆ. ಸಮಾಧಾನಕ್ಕಿದ್ದಾನೆ. ಮಗ ಹೋದರೆ ಏನಾಯ್ತು? ನಾನಿಲ್ವಾ ನಿನ್ನ ಜೊತೆ? ಹಾಗೆ ಇದುವೇ ಗುರುಮಠ. ಇಲ್ಲಿ ನಿನ್ನ ಸಹಪಾಠಿಗಳು ಕೆಲವು ಮಂದಿ ಇದ್ದಾರೆ. ಅವರೆಲ್ಲ ಅವರವರ ಕರ್ತವ್ಯದಲ್ಲಿ ಮಗ್ನರಾಗಿದ್ದಾರೆ. ಮಕ್ಕಳೇ ಬನ್ನಿ. ಎಷ್ಟು ಸಮಯದಿಂದ ನೀನು ಗುರುಮಠದಲ್ಲಿ ಇಷ್ಟು ಮಂದಿಯೂ ನೀವು ಇದ್ದೀರಿ. ಸರಿಯಾಗಿ ವಿದ್ಯೆಯನ್ನು ಕಲಿಬೇಕು ಅಂತ ಹೇಳಿದ್ದೀರಿ, ಅಭ್ಯಾಸ ಮಾಡಿದ್ದೀರಿ. ನಾನು ಅರಮನೆಗೆ ಏನೆಲ್ಲ ಅಭ್ಯಾಸವನ್ನು ಮಾಡಿದ್ದೀರಿ? ನೀವು ಪಂಚಗದ್ಯಾಯ ಮಾಡುವುದು, ಗಣಪತಿ ಹೆಸರು ಹೇಳುವುದು, ಬೇಕಾದಷ್ಟು ತಿನ್ನು. ಊಟ ಮಾಡಿದ್ದೀರಿ?
ಆದ್ರೆ ಪಂಚಗಜ್ಜೆ ಪಂಚಗಜ್ಜೆಯ ತಿಂದದ್ದು. ಮಕ್ಕಳೇ, ಹೊಯ್ಗೆಯನ್ನು ಹಾಕುವುದಕ್ಕೆ ಹೇಳಿದ್ದೀರಿ, ಅಕ್ಷರಾಭ್ಯಾಸವನ್ನು ಮಾಡುವುದಕ್ಕೆ ಹೊಯ್ಗೆಯನ್ನು ಹಾಕಿದ್ದೀರಾ? ಅಕ್ಷರ ಬರಲಿಕ್ಕೆ ಹೇಗೆ ಬೇಕು ಗುರುಗಳೇ? ಅದು ಹೇಗೆ? ಅದು ಯಾಕೆಂತ ಕೇಳಿದ್ರಿ, ಅದನ್ನು ಸಮದಟ್ಟು ಮಾಡಿದ್ರಿ, ಹಾ. ಸರಿಯಾಗಿ ಅಕ್ಷರವನ್ನು ಬರೆದ್ರೆ ಹಾ. ಸರಿಯಾಗಿ ನಮ್ಮ ಮಸ್ತಕ್ಕೆ ಹತ್ತದೆ, ಹಾ. ಮಸ್ತಕಕ್ಕೆ ಹತ್ತದೆ. ಹೌದು. ಅದಕ್ಕಾಗಿ ಅಭ್ಯಾಸವನ್ನು ಮಾಡುವುದಕ್ಕೆ ಎಲ್ಲರೂ ಕುಳಿತುಕೊಳ್ಳಿ. ಹಾಗೆ ತಂದ ಪ್ರಹ್ಲಾದ, ಮೊದಲಾಗಿ ಗಣಪತಿಯನ್ನು ನಾವೆಲ್ಲರೂ ಗಜಾನನಂ ಭೂತಗಣಾಧಿದೇವಿತಂ. ಗಜಾನನ ಭೂತ ಗಜಾನನಂ ಭೂತಗಣಾಧಿದೇವಿತಂ. ಗಜಾನನ ಭೂತ ಗಣಾದಿ ಸೇವಿತ ಕವಿತ್ತ ಜಂಬೂಬಲ ಸಾರವರ್ತಿತಂ. ಉಮಾಸುತಂ ಉಮಾಸುತಂ ಶೋಕ ವಿನಾಶಕಾರಣಂ. ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ನಮಾಮಿ ವಿಘ್ನೇಶ್ವರ ಪಾದ ಪಂಚಗಜ್ಜಾಯ. ಪಂಚಗಜ್ಜಾಯ ಬಿಟ್ಟು ಬೇರೆ ಬರುವುದಿಲ್ಲ. ಅಲ್ಲಿ ಚಂದ, ನಮ್ಮನ್ನು ಎಲ್ಲರನ್ನೂ ಸಲಹುವಾತ ಚಂದ. ಪರಲೋಚನನ ಸುನಾಮವ ಗುರುವರ ಪರಲೋಚನನ ಸುನಾಮವ ಗುರುವರ ಮೇರು ಪಂಕ್ತಿಯ ಬರೆದು ಬಾಲಕ ನೀನದ ಬರೆದು ಓ ಬಾಲಕ ನೀನದ ಲಕ್ಷ್ಮೀ ಬರೆದ ಬಾಲಕ ನೀನದ ಪ್ರಹ್ಲಾದ, ಹರ ಎಂಬುದಾಗಿ ಮೇಲ್ಪಂಕ್ತಿಯಲ್ಲಿ ನೀನು ಬರೀಬೇಕು. ಆಯ್ತು ಗುರುಗಳೇ. ಹರಿ ಹರ ಎಂಬುದಾಗಿ ಹರಿ ಮಗನೇ, ನಾನು ಹೇಳಿಕೊಟ್ಟ ಹಾಗೆ ನೀನು ಬರಿಬೇಕಾದ್ದು ನಿನ್ನ ಕರ್ತವ್ಯ. ಹಾ ಹರಿ ನಿಮಗೆ ವೈರಿಯಾಗಿದ್ದ, ಹಾ ಆದ ಕಾರಣ ಹರ ಎಂಬುದಾಗಿ ಪಾಲಲೋಚನ. ಹರಿ ಪಾಲಲೋಚನ ಎಂಬುದಾಗಿ ಬಂತು. ಬಾಲಶಯನ ಹಾಗಲ್ಲ ಭಗವೇಗೆ ನಾಗಭೂಷಣ ಹಾಗಲ್ಲ ಭಗವೇಗೆ ನಾಗಭೂಷಣ ಬೇರೆ ಬರೆದನು ಬರೆದನು ಆಗದಿ ದೋಷ ಹೇಳು ಹೇಳು ಹೇಳಮ್ಮ ಏನಂತ ಬರೆದೆ? ಏ ಏನೆಂದು ಬರೆದೆ? ಆ? ಹರಿಯಂದು ಬರೆದೊಡಗುವೆ
ಹರಿಯನ್ನು ಬರೆದುಹುದೆಯ ಎನ್ನೊಡನೆ ಬರೆದಿರು ಹುಲಿಯ ಮರಿದೆ ಸರ್ವಕಾಲನು ಸುಂದರೋ ಸರ್ವಕಾಲನು ಸುಂದರೋ ಹರಿಯನ್ನೇ ಬರೆದುದು ಅಹುದು ಹರಿಯನ್ನೇ ಬರೆದುದಹುದು ಅಹುದು ಅಹುದು ನೀನಾಡಿದ ಶಬ್ದ ನನ್ನ ತಲೆಯ ಬಂಡೆ ನೆತ್ತಿ ಹಾಕಿದ ಹಾಗೆ. ಮಗನೇ, ಹರಿ ಎಂದು ಬರೆದುದಹುದೇನೋ? ಹೌದಪ್ಪ, ನನ್ನನಿಗೂ ನಿಜಪ್ಪ. ನನ್ನಲ್ಲಿ ಸುಳ್ಳು ಹೇಳುತ್ತಿಲ್ಲವಲ್ಲ. ಸತ್ಯ ಅಪ್ಪ. ಏನೆಂದು ಬರೆದೆ? ಎಂದು ಬರೆದನಪ್ಪ. ನಿಜವೇ? ಸತ್ಯವೇ? ಸುರನ ಕೃತಕವಿದೆಂದೆನುತ ಕಾಣುವುದಾನಗೆ ಅರುಗಬೇಕದರಿಂದ ನೀತಿಯ ತರಟಗೆಂದೆನುತಾಗ ದಾನವ ಎರೆಯ ಮತ್ತಿರುವುದೆಲ್ಲ ವಿನಯದಲ್ಲಿ ಮಗನ ನಾಲಿಗೆಯಿಂದ ಹೊರಬೀಳುವಂತೆ ಮಾಡಿಸುವುದಲ್ಲ. ದೇವತೆಗಳ ಕೃತ್ಯವಿರಬಹುದೇ? ಚೋಳಚಾಪುರದಲ್ಲಿ ಯಾರೂ ಪರಿಣಾಮವನ್ನು ಉಚ್ಚರಿಸಕೂಡದು. ಹತ್ಯೆ ಮಾಡಿ ಎಲ್ಲರೂ ನನ್ನ ಮಾತಿಗೆ ಮನ್ನಣೆಯನ್ನು ಅಂತಲ್ಲಿ ನನ್ನ ಮಗನು ಹರಿಯನಾಮ ಸಂಕೀರ್ತನೆಯನ್ನು ಮಾಡ್ತಾನೆ ಅಂತಾದರೆ ಎಳೆಯ ಬುದ್ಧಿ ಆದ ಕಾರಣ ಹೇಳಿದೆ, ತಿದ್ದಬೇಕಲ್ಲ, ಕರೆದು ಮಾಡ್ತಾನೆ. ಓ ಚಿನ್ನನಾಡೆ ಚಿಂತ ಮಾತ ಮನೆ ಕನ್ನಡ ಚಿನ್ನನಾಡೆ ಚಿಂತ ನಿನ್ನ ಕಿರಿಯ ಮಿತನ ಕೊಂದ ದುರ್ನಿ ಚಿನ್ನಾಲೆ ಚಿನ್ನ ಮಾತ എന്നോട് ആനന്ദ മദനേ ഓ കഥ ಮಗನೇ, ನೀನು ಚಿಣ್ಣನಿದ್ದಿ. ಒಂದು ತಿಳಿದರೆ 10 ತಿಳಿದಿರುವುದಕ್ಕೆ ಸಾಧ್ಯ ಇಲ್ಲ. ನಿನ್ನೆ ಲೋಕಾನುಭವ ಇಲ್ಲವೋ? ಯಾರೋ ಹೇಳಿದ್ದನ್ನು ಕೇಳಿ ಅದನ್ನೇ ಸತ್ಯ ಅಂತ ನೀನು ಒಪ್ಪಿರಬೇಕು. ಚಿನ್ನ ಹರಿ ಅಂತ ನನ್ನ ಮುಂದೆ ಉಚ್ಚರಿಸಬಹುದು. ಅದನ್ನು ಕೇಳುವುದಕ್ಕೆ ನನಗೆ ವ್ಯವಧಾನ ಮಗನೇ. ಆ ಹರಿ ನನಗೆ ಮಾಡಿದ ಪಾಪ ನ್ಯಾಯ ನಾನು ಮರೆಯುವುದಕ್ಕಿಲ್ವೋ? ಇದೋ ನಿನಗೊಬ್ಬ ಚಿಕ್ಕಪ್ಪನಿದ್ದ, ಕನಕಾಕ್ಷ ಅಂತ ಅವನ ಹೆಸರು. ಮಗನೇ, ಅವನಾರಾಯಣ ದುರ್ನೀತವಂತನಾಗಿ ಮಗನ ನಿನ್ನ ಚಿಕ್ಕಪ್ಪನನ್ನು ಕೊಂದಿದ್ದಾನೋ? ಆದ ಕಾರಣ ಆ ನಾರಾಯಣ ಅಸುರ ದುಷ್ಟಾಂತಕ. ಆದ ಕಾರಣ ಅವನ ಹೆಸರು ಹೇಳಬೇಕು, ಹೇಳಬೇಡ. ದುಷ್ಟನ ಕೊಂದುವುದೇ
ಪ್ರಹ್ಲಾದ ಓ ಹೇಳು ಆ ಅವನಿಗೆ ತಕ್ಕ ಪಾಠವನ್ನು ಕಲಿಸಿದ್ದಾನೆ. ಏ ಹಾಗಾಗಿ ಅವನು ಹಲೋ ಎಂದರೆ ಮಾತಿಗೆ ವೇದವೇ ಅವನನ್ನು ದೈತ್ಯಾರಿಯಿಂದ ಕೊಂಡಾಡ್ತಾ ಇದೆ. ಅನಂತಾಕ್ಷ ಪಂಚಮಹಾಪಾತಗಳನ್ನು ಮಾಡಿದ್ದಾನೆ. ಆದ ಕಾರಣ ಅವನನ್ನು ಕೊಲೆ ಮಾಡಿದ್ದರೆ ತಪ್ಪಿಲ್ಲ. ಮಾತೆಯ ಭಾಗ! ಉತ್ತರ ಕೊಡ್ತೀರಾ? ನನ್ನ ಮುಂದೆ ಬಿಟ್ಟು ಎದೆಸೆದ್ದು ಮಾತನಾಡ್ತಾ ಇದ್ದೀರೋ? ಶೋಣಿತಾಪುರದ ಎಲ್ಲ ಪ್ರಜೆಗಳು ನನ್ನ ಮಾತಿಗೆ ಮನ್ನಣೆಯನ್ನು ಕೊಟ್ಟಿದ್ದಾರಂತೆ. ಚೋಟುತ್ತಾ ಇರುವ ನೀನು ಪ್ರತ್ಯುತ್ತರ ಅರ್ಥ ಇದ್ಯಾ? ಕೊಂದರು ತಾನೆ ನಾನು ಕೊಂದರು ಮುಂದೇನು? ಏನಪ್ಪ ಇದು? ಏ ಕೊಲ್ಲುತ್ತೇನೆ ಅಥವಾ ಕಾಯುತ್ತೇನೆ? ಏ ಇದೆಲ್ಲ ಎಷ್ಟರ ಮಟ್ಟಿಗೆ ಸರಿಯಪ್ಪ? ಆ? ಕೊಲ್ಲುವುದಾಗಲಿ ಕಾಯುವುದಾಗಲಿ ಏ ನೀನ್ಯಾರು ನಾನ್ಯಾರು? ನಾವೆಲ್ಲ ನಿತ್ತ ಮಾತ್ರವೇ. ಹಾಗಿದ್ರೆ ಯಾರಿಗೆ ಸರ್ವಾಧಿಕಾರ? ಕೊಲ್ಲುವುದೇ ಆದರೆ ನನ್ನನ್ನು ಆ. ಆ ಶ್ರೀಹರಿ ನನ್ನನ್ನು ಕಾಪಾಡುತ್ತಾನಲ್ಲ. ಇಷ್ಟುದ್ದ ನಾಲಿಗೆ ಬೆಳೆಸುವುದಕ್ಕೆ ಕಾರಣ ಗುರು. ಆ ಕೋಣದಲ್ಲಿ ಜನ ಪರವಾಗಿ. ಜನ ಪರವಾಗಿ.
ನನ್ನಿಗರೋ ಹರದನೆಲ್ಲವನರಿದು ಬಿಡಲಿಲ್ಲ. ಓ ಜನಗ ಬಳಿದ ಗುರುವನು ಕೊಂದದ ಬಳಿದ ಗುರುವನು ಕೊಂದ ಬೇಡ ಒರೆದು ಎಲ್ಲವೂ ಸರ್ವದ ಹರಿಯನ್ನು ಬರೆಯುವರ ನಿನಗೆ ಹೇಗೆ ಬಂತು? ಒರೆದು ಎಲ್ಲವೂ ಸರ್ವದ ಹರಿಯನ್ನು ಬರೆಯುವರ ದೊರಕಿ ನನಗೆ ಬುದ್ಧಿ ಪೂರ್ವದಿ ವಿರಚಿಸಿದ ಪುಣ್ಯಗಳ ಫಲವನ್ನು ನಾಗೈದ ಪುಣ್ಯದ ಫಲದಿಂದ ದೊರಕಿ ನನಗೆ ಬುದ್ಧಿ ನೀನು ಈ ಗುರುವನ್ನು ಕೊಂದಬೇಡ ಬೇಡ. ಏ ಗುರು ಶರೀರವನ್ನು ಗುರುವೇ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲವೂ ಒಂದೇ. ಗುರು ಶರೀರವನ್ನು ಕಡಿದೆನೆಂದಾದರೆ ನಮಗೆ ರೌರವ ನರಕ ಪ್ರಾಪ್ತಿಯಾಗುತ್ತದೆ. ವಿಡಂಬ ತಿಳಿಸಿ. ನಿನಗೆ ಹೇಳಿಕೊಟ್ಟದ್ದು ಅಲ್ಲ ಹೌದಪ್ಪ. ಏನು? ಅವರು ಅವರನ್ನೆಂದಲೇ ಬರೆಯಲು ಹೇಳಿದರಪ್ಪ. ಮತ್ತೆ ನಿನಗೆ ಹೇಗೆ ಬಂತು? ಆದರೆ ನನ್ನ ನಾಲಿಗೆಯಲ್ಲಿ ಮರೆಯಂದೇ ಬರುತ್ತದೆ. ಕಾರಣ ಜನ್ಮಾಂತರದ ಪುಣ್ಯ ಫಲವ ಅದನ್ನು ಹಿಂದೆ ಬರಸಿ ಬಿಡ್ತೇನೆ ನಿನ್ನ ತಡೆದಂತ ವಿಪ್ರಗೆ ಒಳಗ ಕಡಿಮೆ ಘನನಿಗೆ ಹುಡುಗನ ನೀನು ಮಗುವಲ್ಲ, ನೀನು ಬಿಗುವಾಗಿದ್ದಿ. ಆ ಮಂಗಾವರಿಯನ್ನು ಬಿಟ್ಟು ಬಿಡಿ. ಅವ ಯಾರು? ಮಂಗನ ಮಗ. ಹಾಗಿದ್ರೆ ನಾನೇನು ಮಂಗನ? ಮಂಗನ ಬುದ್ಧಿ ಚಂಚಲ, ಹಾಗೆ ಮಕ್ಕಳ ಬುದ್ಧಿ ಹಾಗೆ. ಆ ಕಾರಣದಿಂದ ಹೇಳಿದ್ದು. ಸರಿ ಸರಿ ಹೇಳಿ ಹೇಳಿ, ಯಾಕೆ ತರಬೇಕು? ನಡೆದದ್ದು ಅವರನ್ನು ಇನ್ನಾದರೂ ನಾನು ತಿದ್ದಿ ಏ ತೀಡಿ ಸರಿಪಡಿಸುವುದಕ್ಕೆ ಆಗ್ತದೆ ಎಂದು ಪ್ರಯತ್ನವನ್ನು ನಾನು ಮಾಡ್ತೀನಿ. ಹೌದು, ಸ್ವಾಮಿ ಮತ್ತೆ ಕರ್ಕೊಂಡು ಹೋಗ್ತೇನೆ. ಕರ್ಕೊಂಡು ಹೋಗ್ತೇನೆ. ಸ್ವಾಮಿ ಹಾ, ತಪ್ಪು ಮಾಡಿದೆ. ಹಾ, ಅರಸನ ಮಗ ಎನ್ನುವ ಕಾರಣಕ್ಕಾಗಿ ಹಾ, ಗುರುಕುಲದಲ್ಲಿ ಪ್ರೀತಿಯನ್ನು ತೋರಿರಬೇಕು, ಹಾ, ಶಿಕ್ಷಿಸಲಿಲ್ಲ ಅಂತ ಕಾಣ್ತಾರೆ. ಹಾ, ಆದ ಕಾರಣವೇ ಈ ರೀತಿ ಅಡ್ಡದಾರಿ ಹಿಡಿದಿದ್ದಾನೆ. ಹಾ. ಮತ್ತೊಮ್ಮೆ ಕೊಂಡು ಹೋಗಿ ಪ್ರಯತ್ನ ಮಾಡ್ತೀರಾ? ಮಾಡ್ತೇನೆ, ಶಿಕ್ಷಿಸ್ತೇನೆ, ದಂಡಿಸ್ತೇನೆ. ಮಗನೇ ಬಾರೋ, ಹತ್ತಿರ ಬಾ. ನನ್ನ ಒತ್ತಿನಲ್ಲಿ ಹೆದರಿಕೊಂಡೇನು? ಹೆದರಿಕೆ ಮಗನೇ, ಮಕ್ಕಳು ಮಾಡುವಂತಹ ತಪ್ಪನ್ನು ಕಂಡಾಗ ತಂದೆ ತಾಯಿಗಳಿಗೆ ಕಿಡಿ ಮಾಡ್ತಾರೆ. ಮುನ್ನೆ ಮಕ್ಕಳು ತಂದೆ ತಾಯಿಗಳಿಗೆ ಪ್ರಿಯವಾಗುವಂತಹ ಕಾರ್ಯವನ್ನು ಮಾಡಬೇಕೇನೋ? ಗುರುಗಳ ಜೊತೆ ಹೋಗು, ಪ್ರಯತ್ನದಿಂದ ವಿದ್ಯೆಯನ್ನು ಕಲಿ, ಮತ್ತೆ ತಪ್ಪು ದಾರಿಯನ್ನು ತುಳಿತೇವೆ. ಹೌದು, ಕರೆದುಕೊಂಡು ಗುರುವರ್ಯ. ನಿನ್ನ ತಂದೆ ಹೇಳಿದ ಮಾತುಗಳೆಲ್ಲ ಸರಿಯಾಗಿ ಅರ್ಥೈಸಿಕೊಂಡಿದ್ದೇನೆ. ಹಾ. ಕಂದ, ಸರಿಯಾಗಿ ನಾನು ಹೇಳಿಕೊಟ್ಟ ಏನೇನುಗಳಿವೆ. ಒಂದು ವೇಳೆ ಕಲಿಯಲೇನು ಹೋಗಿಲ್ಲ, ಈಗ ನಿನ್ನ ತಂದೆ ಕೇವಲ ಖಡ್ಗವನ್ನು ಮಾತ್ರ ತೆಗೆದುಕೈಯಲ್ಲಿ ಆ ಖಡ್ಗಾರವನ್ನಿಬ್ಬರ ತಲೆ ಹೋಗಿ ಸರಿಯಾಗಿ ಆ ಹೊರಗಮೂರಿನ ಗಮನಿಸಬೇಕು. ಹೇಳವನೇ ಹೇಳಿ. ಓಂ ನಮೋ ಶಂಕರಾಯ ನಮಃ. ಓಂ ನಮೋ ಶ್ರೀಹರಿ. ಆ ಹರಿಯ ಹೆಸರು ಎಲ್ಲಿಯೂ ಬರಕೂಡದು. ನಾಗಭೂಷಣಾಯ ನಮಃ. ನಾಗಶಯನಾಯ ನಮಃ. ನಾನು ಹೇಳಿದಾಗ ಹೇಳಿ ತಪ್ಪಿದೆಯಿಂದಾಗಿ
ಇದ್ದಾರೆ, ಮಗನ ತಳ್ಳಿ ಸಾಕು ಅಂತ ಹೇಳ್ತಾ ಇದ್ದಾರೆ. ಹ? ಯಾಕೆ ಹೀಗಾಗಲಿಕ್ಕೆ ಸಾಧ್ಯ? ಹೌದು, ಇದ್ದ ಸ್ಥಳವನ್ನು ಎಳೆಯ ಮಕ್ಕಳು ಬಿಟ್ಟಿದ್ದಾಗ ಮನಸ್ಸು ಅಂಕೆಯಲ್ಲಿ ಇರುವುದಿಲ್ಲ. ಅದಕ್ಕಾಗಿ ಹೀಗಾಗಿರ್ಬೇಕು. ಮಗನನ್ನು ಮುದ್ದು ಮಾಡಿ ಅವನನ್ನು ತಿದ್ದು ಗುರುಕುಲದಲ್ಲಿ ಗುರುಗಳು ಹೇಳಿದ್ದನ್ನು ನೆನಪಿಟ್ಟುಕೊಂಡು ನಿನಗೆ ನಮಗೆ ವಿಚಾರಿಸುವುದಕ್ಕಾಗುವುದು. ಗುರುವಾಗಿ ನಾನು ನಿನಗೆ ಹೇಳ್ತೇನೆ. ಓಂ ನಮೋ ಭಗವತೆ, ಓಂ ನಮೋ ವಾಸುದೇವಾಯ ನಮಃ. ಓಂ ನಮ ಶಿವಾಯ. ಓಂ ನಮೋ ನಾರಾಯಣ. ಶಿವನ ಹೆಸರು ಹೇಳಿದಂತೆ ನಿಮಗೆ ಕಷ್ಟವಾಗುವುದ? ಏನೋ ಮೂರು ಲೋಕದ ದೇವ ಯಾರು ಬಂದೋ ನಿನ್ನಪ್ಪ. ಅಪ್ಪನ ಹೆಸರನ್ನೇ ಕೇಳುವುದಕ್ಕೆ ಮಗನ ನಿನಗೆ ಏನು ನಾಲಿಗೆ ಸಂಕೋಚ ಆಗುವುದಿಲ್ಲವಲ್ಲ? ಓಂ ನಮೋ ಭಗವತೆ ಹೇಳು. ಓಂ ನಮೋ ವಾಸುದೇವಾಯ. ಹಿರಣ್ಯಕಶ್ಯಪಾಯ ನಮಃ. ಓಂ ನಮೋ ವಾಸುದೇವಾಯ. ಹಿರಣ್ಯಕಶ್ಯಪಾಯ ನಮಃ. ಹಿರಣ್ಯಕಶ್ಯಪಾಯ ಹುಡುಗನನ್ನ ಕಾಲಿಗೆ ಹಿಡಿದುಕೊಂಡು ಹೋಗಿ ಮನಸ್ಸಿನ ಶಾಂತಿ ಕದಡಿ ಹೋಗಿದೆ. ನೆಮ್ಮದಿ ಇಲ್ಲದಾಗಿ ಹೋಗಿದೆ. ಊಟಕ್ಕೆ ಕುಳಿತರೆ ಆಹಾರ ರುಚಿಸುವುದಿಲ್ಲ. ಶಯನ ಆಹಾರವನ್ನು ಸೇರಿದರೆ ಕಣ್ಣುಗಳಿಗೆ ನಿದ್ದೆ ಹತ್ತುತ್ತಾ ಇಲ್ಲ. ಏನು ಮಾಡ್ತಾರೆ? ನನಗೆ ಮುಂದಲಾಗುತ್ತಾನೆ ಸರಿಪಡಿಸುವುದು. ಕಟುಕರು ತಲೆ ಕಡಿಯುವುದಕ್ಕೆ ಎಳೆದುಕೊಂಡು ಹೋದರೆ ಅನಾಥ ಸಂರಕ್ಷಕ, ದೀನ ಸಂರಕ್ಷಕ ಅಂತ ಹೇಳಿದಂತೆ ಕಟುಕರು ಅವರವರೇ ತಲೆ ಕಡಿದುಕೊಂಡು ಸತ್ತಾರಂತೆ. ಕೈಯಾದು ಕೊಳದಲ್ಲಿ ಅರಳಿದಂತಹ ಕಮಲ ಎಲ್ಲ ದಿಕ್ಕುಗಳಿಗೂ ತನ್ನ ದಳವನ್ನು ಚಾಚಿಕದೆ. ಹೆಣ್ಣು ಹುಟ್ಟಿದ ಮನೆಯನ್ನು ಹೊಕ್ಕ ಮನೆಯನ್ನು ಬೆಳಗತಕ್ಕದ್ದು. ಸರಸಮುಖಿ ಪ್ರತಿಕೂಲರಾದಂತಹ ಹೆಂಡತಿ, ತಂದೆಗೆ ವಿರೋಧವಾಗಿ ನಡೆಯುವಂತಹ ಮಗ, ಇರುವಲ್ಲಿ ಆ ಯಜಮಾನನಾತ್ಮನಿಗೆ ನೆಮ್ಮದಿ ಸಿಗುವುದಕ್ಕುಂಟೆ, ಇಲ್ಲ ಮನಸ್ಸಿಗೆ ಶಾಂತಿ ಬರುವುದಕ್ಕುಂಟೆ. ಇಲ್ಲವೇ ಇಲ್ಲ. ಯಾಕೆ ಈ ಮಾತು? ಕಯೋದು ಲೋಕವ ನನ್ನ ಆಣತಿಯಂತೆಯೇ ನಡೆದುಕೊಳ್ಳುತ್ತದೆ. ಹೌದು. ಆದರೆ ಏನು? ನಮಗೆ ಹುಟ್ಟಿದಂತಹ ಮಗ ಮಾತ್ರ ನನ್ನ ಮಾತಿಗೆ ಮನ್ನಣೆಯನ್ನು ಕೊಡುತ್ತಿಲ್ಲ ಕಣೆ. ನನಗೆ ವಿರೋಧಿಯಾಗಿ, ನನಗೊಂದು ಶಕ್ತಿಯಾಗಿ ಎದ್ದು ನಿಂತಿದ್ದಾನೆ. ಏನು ಮಾಡೋಣ? ತಿದ್ದುವ ಪ್ರಯತ್ನವನ್ನು ಮಾಡಿ ಸಾಧ್ಯವಾಗ್ತಿಲ್ಲ ಕಡೆ, ಸಾಧ್ಯವಾಗ್ತದೆ. ನಾನು ಪ್ರಯತ್ನಪಟ್ಟೆ. ಯಾವುದು ಇನ್ನಲ್ಲಿ ಒಂದು ಪ್ರಶ್ನೆ, ಕೇಳಿ. ಒಂದೇ ಮಾತಿನಿಂದ ಉತ್ತರ ಕೊಡಬೇಕು. ನೋಡೋಣ, ಪ್ರಯತ್ನಿಸ್ತೇನೆ. ನಿನಗೆ ಗಂಡ ಬೇಕೋ
ಅಲ್ಲ ಮಗ ಬೇಕು. ಒಂದೇ ಆಯ್ತು. ಎಂತಹ ಪ್ರಶ್ನೆ ಇದು? ಹೇಳು ಇದು ಪ್ರಶ್ನೆ. ಹೇಳು. ಗಂಡನು ಬೇಕು, ಮಗನೂ ಬೇಕು. ಎಲ್ಲ ಮಗ ಬೇಕು ಅಂತಾದರ ನೀನು ಮಂಗಲವತಿಯಾಗಿ ನಡೆಯಬೇಕು. ಅದಲ್ಲ ಗಂಡ ಬೇಕು ಅಂತಾದರೆ ಕೈಯಾದ ಗಂಡ ಬೇಕು. ಪ್ರಹ್ಲಾದನ ಬರಲಿ. ತಾಯಿಯ ಮಾತಿಗೆ ಮನ್ನಣೆಯನ್ನು ಕೊಡೋದಕ್ಕೆ ಯಾರಿಲ್ಲ ಕಡೆ. ನನ್ನ ಮಗ ಯಾವ ಆಸೆಯನ್ನು ಹೇಳಿಕೊಳ್ಳುವುದಿದ್ದರೂ ತಂದೆ ಬಳಿ ಮಕ್ಕಳಾದವರು ಹೇಳಿಕೊಳ್ಳುತ್ತೀವಿ. ಇಲ್ಲ, ತಾಯಿಯನ್ನು ಹೇಳಿಸಿ, ತಾಯಿಯ ಮೂಲಕ ಹೇಳಿಸಿಕೊಳ್ತಾರೆ, ಎಲ್ಲವನ್ನು ಪಡೆದುಕೊಳ್ತಾರೆ. ಪ್ರೀತಿಯಿಂದ ತಿಳಿಯ ನಮ್ಮ ವಿರೋಧಿ ಅಸುರಾರಿ ನಮ್ಮ ಅರಿ ಅವರ ನಾಮವನ್ನು ಬಿಡುವುದಕ್ಕೆ ಹೇಳು. ಕುಲದೇವನಾದಂತಹ ಶಿವನ ನಾಮವನ್ನು ಎಚ್ಚರಿಸುವುದಕ್ಕೆ ಸರಿ, ತಿಳಿಯ ಹೇಳು. ಖಂಡಿತವಾಗಿ ಪ್ರಯತ್ನ ಮಾಡ್ತೇನೆ. ಆದರೂ ಹೇಳಿದ್ದನ್ನು ಕೇಳುವುದಿಲ್ಲ ಅಂತಾದರೆ ಆದರೆ ಇದು ಶಿವ ಶಿವ. ಕರೆದು ಕರೆದು ಕೊಡುವುದೆಂದು ಕರಲವ ಅವಾಗೆ ತರಳವ ಹರದ ಅಯ್ಯೋ ಶಿವನೇ, ಯಾವ ಜನ್ಮದಲ್ಲಿ ಯಾವ ಅಪರಾಧವನ್ನು ನಾನು ಮಾಡಿದ್ದಕ್ಕೆ ನನಗೆ ಈ ಶಿಕ್ಷೆ? ಇಲ್ಲದೆ ಹೋದರೆ ಮಗನಿಗೆ ಇನ್ನು ಮುಂದೆ ಆಲೋಚನೆ ಮಾಡಬೇಡ, ಕೈಯಾದು ಕೊಡು ವಿಷವನ್ನು. ನನ್ನನ್ನು ಬರ ಹೇಳಿದ ಮಾತಿದು ಹಾಗೆ ಸರಿಸಲಿ ನಾನು. ಮಗ ಹೇಳಿದ ಮಾತನ್ನು ಕೇಳುವುದಿಲ್ಲ ಅಂತಾದರೆ ಆತನನ್ನು ಹೊಡೆದಂತಹ ತಪ್ಪಿಗೆ ಕಯಾದು ಪ್ರಹ್ಲಾದನಿಗೆ ಜನ್ಮ ಕೊಟ್ಟವಳು ನೀನು. ಇನ್ನು ಮುಂದೆ ಆಲೋಚನೆ ಮಾಡಬೇಡ, ಇದೋ ಕುಡಿ ವಿಷ ಎಂಬುದಾಗಿ ಕೊಡುತ್ತಿದ್ದರೆ ಖಂಡಿತವಾಗಿ ಇನ್ನು ಮುಂದೆ ಆಲೋಚನೆ ಮಾಡಿದ ಈ ವಿಷವನ್ನು ನಾನು ಕುಡಿಯುತ್ತಿದ್ದೆ. ಆ ಮಾತು ಅವರ ಬಾಯಿಂದ ಬರಲಿಲ್ಲ. ಮಗನಿಗೆ ಬುದ್ಧಿಯ ಮಾತು ಹೇಳು, ಕೇಳದೆ ಇದ್ರೆ ಕೊಡು ವಿಷವನ್ನು. ಎಷ್ಟು ಸುಲಭವಾಗಿ ಆಡಿ ಮುಗಿಸಿ ಬಿಟ್ಟರು ಅವರು. ತಾಯಿನಲ್ಲಿ ನಾನು ಇದೇ ಹೊಟ್ಟೆಯಲ್ಲಿ 9 ತಿಂಗಳು ಹೊತ್ತು 10ನೇ ತಿಂಗಳಲ್ಲಿ ಈ ಪ್ರಪಂಚದ ಬೆಳಕನ್ನು ಕಾಣಿಸಿದ ತಾಯಿಯಲ್ವೇ ನಾನು ಮಗುವಿಗೆ ವಿಷವನ್ನು ಕೊಡುವುದೇ? ಈ ಪ್ರಪಂಚದಲ್ಲಿ ಕೆಟ್ಟ ತಾಯಿ ಕೆಟ್ಟ ಮಕ್ಕಳಾದರೂ ಹುಟ್ಟಿಕೊಳ್ಳುತ್ತಾರೆ, ಕೆಟ್ಟ ತಾಯಿ ಹುಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲವಂತೆ. ಹಾಗಾದ್ರೆ ನಾನೇನು ಮಾಡಲಿ, ಏನು ಮಾಡಲಿ? ಒಂದು ವೇಳೆ ಈ ವಿಷವನ್ನು ನಾನು ವಿಷವೆಂಬುದಾಗಿ ಕೊಟ್ಟರೆ, ವಿಷವ ಇದ್ದರೆ ವಿಷವ ಇದ್ದರೆ ಯೋಚಿವ
ಬಿಸಿ ಹಾಲೆಂದೆನು ಹಾಲು ಶಿಶುವು ಕುಡಿಯುವುದನ ಶಿಶುವು ಕುಡಿಯುವುದನ ಮಾಡಿದರೆ ಎಲ್ಲ ಅದು ಫಲವೇನೋ ಅಗಗೋ ಶಿವನೇ ಒಂದು ವೇಳೆ ನನ್ನ ಮಗ ಪ್ರಹ್ಲಾದನಿಗೆ ಇದೋ ಮಗನೇ ವಿಷವೆಂಬುದಾಗಿ ನಾನು ಕೊಟ್ಟರೆ ಹಿಂದು ಮುಂದೆ ಆಲೋಚನೆ ಮಾಡಲಿಕ್ಕಿಲ್ಲವ. ತಾಯಿಯಾದವಳು ವಿಷವನ್ನು ಕೊಡುವುದಿಲ್ಲ ಎಂಬುದೇ ಇದಕ್ಕೆ ಕಾರಣ. ಸಂತೋಷವಾಗಿ ಕೊಟ್ಟಂತಹ ವಿಷವನ್ನು ನನ್ನ ಮಗ ಕುಡಿಯುತ್ತಾನೆ, ಪ್ರಹ್ಲಾದ ಖಂಡಿತವಾಗಿ ಕುಡಿಯುತ್ತಾನೆ. ಆದರೆ ಪರಿಣಾಮವೇನಾಗುತ್ತದೆ? ತಾಯಿಯ ವಿಷವನ್ನು ಕೊಟ್ಟು ಮಗನನ್ನು ಕೊಂದ ಹಾಗಲ್ವೇ? ವಿಷವನ್ನು ಕುಡಿದಂತಹ ನನ್ನ ಮಗು ನನ್ನ ಕಣ್ಣು ಮುಂಭಾಗದಲ್ಲಿ ನರಳಿ ಒದ್ದಾಡಿ ಅಮ್ಮ ಕನಸಿನಲ್ಲಿ ನಾನು ಎಣಿಸುತ್ತಾರೆ, ನನ್ನಿಂದ ಸಾಧ್ಯವಿಲ್ಲ, ನನ್ನಿಂದ ಸಾಧ್ಯವಿಲ್ಲ. ಆದ್ರೆ ಏನು ಮಾಡೋಣ? ಹಗ್ಗವಿಲ್ಲದ ಮಾತಿನಿಂದ ನನ್ನನ್ನು ಕಟ್ಟಿ ಹಾಕಿದ್ದಾರೆ. ನಿನಗೆ ಮಗ ಬೇಕೋ ಗಂಡ ಬೇಕೋ ಆರಿಸಿಕೋ ಎಂಬುದಾಗಿ. ಹೆಣ್ಣಾದವಳಿಗೆ ಕೈ ಹಿಡಿದಂತಹ ಗಂಡನೇ ದೇವರು. ಆದರೆ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನೇ ಹಡದಂತಹ ಮಗನಿಗೆ ನಾನು ಯಾವ ರೀತಿಯಾಗಿ ವಿಷವನ್ನು ಕೊಡಲಿ? ಅಯ್ಯೋ ಶಿವನೇ, ಈ ಸ್ಥಿತಿಯಲ್ಲಿ ಭೂಮಿ ಆದರೂ ಬಾಯಿ ಬಿಟ್ಟು ನನ್ನನ್ನು ನುಂಗಬಾರದೆ, ಆಕಾಶವಾದರೂ ಕಳಚಿ ನನ್ನ ತಲೆಯ ಮೇಲೆ ಬೀಳಬಾರದೆ. ಏನು ಮಾಡಲಿ, ಏನು ಮಾಡಲಿ? ದಾರಿ ಕಾಣುವುದಿಲ್ಲ, ದಾರಿ ಕಾಣುವುದಿಲ್ಲ. ಒಂದಿದೆ, ಯಾವ ಮಕ್ಕಳು ಯಾರ ಮಾತನ್ನು ಕೇಳದೆ ಇದ್ರು ನನಗೆ ನಮ್ಮ ತಾಯಿಯ ಮಾತನ್ನು ಮೀರುವುದಿಲ್ಲ. ನನ್ನ ಮಗ ಪ್ರಹ್ಲಾದ, ನನ್ನ ಮಗ ನಾನು ಆಡಿದ ಮಾತನ್ನು ಖಂಡಿತವಾಗಿ ಕೇಳ್ತಾನೆ ಎಂಬಂಥ ವಿಶ್ವಾಸ ನನಗುಂಟು. ಖಂಡಿತವಾಗಿ ಕೇಳಿಯಾನು. ನೋಡೋಣ, ವಿಷವನ್ನು ಕೊಡುವುದಲ್ಲ, ಅವನನ್ನು ಕರೆದು ಬುದ್ಧಿಯ ಮಾತನ್ನು ಕೇಳ್ತೇನೆ. ಮಗು ಪ್ರಹ್ಲಾದ, ಈಗ ಬಾ ಮಗನೇ, ಮಗನೇ. ಪ್ರತಿಪದಿ ಕೇಳ ಖರಣದ ತನ್ನ ಕುಂಬರನ ಕರೆದು ಬಿಗಿದ ಪೋಬ ಮುತ್ತಾಡಿಗೆ ಎತ್ತಿ ಕೊಳದ ಅವನನು ವಿನಯದು ನೆತ್ತಿಯನು ಮಾದರಿ ಮುತ್ತನಿಯುದ ಮುತ್ತಾನೆಯುದ ಕುವರನೊಡನೆ ಇಂದನ ಮಗನೇ ಬಿಡು ಛಲ ಸರಿಯೇ ನಗಿದು ಮಗನೇ ಬಿಡು ಛಲ ಸರಿಯೇ ಹಾಗೆ ಕೊಂಡಾಡುವುದು ಇದು ಸರಿಯೇ ಹಾಗೆ ಜಗತಿಯೊಳಗಿದ
ನಿನಗೆ ಮಗನೇ ಕಣ್ಣ ಮಗನೇ ಬಿಡು ಜನ ಸರಿಯೇ ನಿನಗೆ ಆ ಆ ಮಗನೇ ಪ್ರಹ್ಲಾದ, ನಿನ್ನನ್ನು ಹಡೆದಾಗ ನನ್ನ ಹೆಂಡತನ ಸಾರ್ಥಕವಾಯಿತು ಅಂತ ಭಾವಿಸಿಕೊಂಡವಳು ಮಗನೇ. ಕೇವಲ ನನ್ನ ಮನಸ್ಸಿಗೆ ಸಂತೋಷವನ್ನು ಕೊಟ್ಟದ್ದಲ್ಲ, ನಿನ್ನ ಹುಟ್ಟಿನ ಸಂದರ್ಭದಲ್ಲಿ ಜಗತ್ತಿನ ಜನತೆಗೆ ಆಹ್ಲಾದವನ್ನು ಉಂಟು ಮಾಡಿದವ ಎಂಬ ಕಾರಣಕ್ಕಾಗಿ ನಿನ್ನನ್ನು ಪ್ರೀತಿಯಿಂದ ಪ್ರಹ್ಲಾದ ಅಂತ ನಾವು ಕರೆದೆವು ಮಗನೇ. ಹತ್ತಲ್ಲ ನೂರಲ್ಲ ಸಾವಿರ ಬಾರಿ ನಿನ್ನ ಹೆಸರನ್ನು ಕರೆದರೂ ನನಗೆ ಮನಸ್ಸಿಗೆ ಸಮಾಧಾನ ಅಂತ ಆಗುವುದಿಲ್ಲ. ಯಾಕೆ? ನಿನ್ನನ್ನು ಪಡೆದ ತಾಯಿ ಮಗನೇ ನಾನು. ಮಕ್ಕಳನ್ನು ಹಡೆಯುವುದು ತಂದೆ ತಾಯಿಗಳ ದೇಹದ ಸೊಕ್ಕನ್ನು ಮುಗಿಸುವುದಕ್ಕಾಗಿ ಅಲ್ಲ ಮಗನೇ, ಅವರ ಹೆಸರನ್ನು ಉಳಿಸುವುದಕ್ಕೆ, ಅವರ ಆಶಯವನ್ನು ಈಡೇರಿಸುವುದಕ್ಕೆ ಮಕ್ಕಳನ್ನು ಪಡೆಯುವುದು ಮಗನೇ. ಕುಮಾರ, ನೀನೊಬ್ಬನೇ ಅಲ್ಲ, ನಿನ್ನ ಅಣ್ಣದಿರು ಇದ್ದಾರಲ್ಲ, ಆದರೆ ಮುದ್ದಿನ ಮಗ ನೀನು. ಮಗನೇ, ನಿನ್ನ ಬದುಕಿನ ಭವಿತವ್ಯಕ್ಕಾಗಿ, ಅದನ್ನು ವಿಕಸನಗೊಳಿಸುವುದಕ್ಕಾಗಿ ಗುರುಮಠಕ್ಕೆ ನಿನ್ನನ್ನು ಕಳುಹಿಸಿದವರು ನಾವು. ಯೋಗ್ಯ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಬರಬೇಕು ಅಂತ ಹೋದವ ಗುರುಗಳು ಹೇಳಿದ ಹಾಗೆ ಕೇಳುವುದಿಲ್ಲ ಎಂಬ ಮಾತನ್ನು ಕೇಳಿದೆ. ಯಾಕಪ್ಪ ಹಠ ಮಾಡುತ್ತಾ ಇದ್ದೀಯ? ಅದೋ ನಿನ್ನನ್ನು ಪಡೆದಂತಹ ನಿನ್ನ ತಂದೆ ಸಾವಿರ ಬಾರಿ ನಿನಗೆ ಬುದ್ಧಿಯ ಮಾತನ್ನು ಹೇಳಿದ್ರು ನೀನು ಕೇಳುವುದಿಲ್ವಂತೆ. ಮಗನೇ, ತಂದೆಯ ಮಾತನ್ನು ಕೇಳದಿದ್ದರೂ ಮಕ್ಕಳು ತಾಯಿಯ ಮಾತನ್ನು ಕೇಳ್ತಾರೆ. ನೀನು ನನ್ನ ಮಗ, ಅಭಿಮಾನದಿಂದ ಹೇಳ್ತಾ ಇದ್ದೇನೆ. ನನ್ನ ಮಗನಾಗಿ ನನ್ನ ಮಾತನ್ನು ಕೇಳ್ತೀಯಲ್ಲ, ನನ್ನ ಮಾತನ್ನು ನಡೆಸಿಕೊಡ್ತೀಯಲ್ಲ. ಯಾಕೆ ಈ ಮಾತನ್ನು ಹೇಳ್ತೇನೆ ಗೊತ್ತಾ? ಗುರುಗಳು ನಮ್ಮ ಕುಲದೇವರ ಹೆಸರನ್ನು ಹೇಳಿದಾಗ ಹರನೆಂಬುದನ್ನು ನುಡಿದು ಹರಿ ಎಂಬುದಾಗಿ ನೀನು ಉಸಿರುತ್ತಿದ್ದೀಯಂತೆ. ಯಾಕಪ್ಪ? ಹರಿ ಯಾರನ್ನು ಗೊತ್ತುಂಟ ನಿನಗೆ? ಅವ ಸಾಮಾನ್ಯನಲ್ಲ, ಅವ ಅಸುರಾರಿ. ನಮ್ಮ ವಂಶವನ್ನು ನಾಶಪಡಿಸುವುದಕ್ಕಾಗಿ ಬಂದವ. ಹಾಗೆಯನ್ನು ಹೊಗಳುವುದು ಭೂಷಣವಲ್ಲ ಮಗನೇ. ಹಾಗಾಗಿ ನೀನು ಒಂದು ವೇಳೆ ಹರಿನಾಮವನ್ನು ಸ್ಮರಣೆ ಅಥವಾ ಹೇಳಿದಂತಾದರೆ ಜಗತ್ತಿನ ಜನತೆ ನಿನ್ನತ್ತ ಬೆರಳು ತೋರಿಸಿ ನಗುತ್ತಾರೆ ಮಗನೇ. ತಂದೆಗೆ ವಿರೋಧವಾದಂತಹ ಮಗ ಇದ್ದಾನೆ ಎಂಬುದಾಗಿ ಅವರೆಲ್ಲರೂ ನಗುವುದಕ್ಕೆ ಅಥವಾ ಅಪಹಾಸ್ಯ ಮಾಡುವುದಕ್ಕೆ ಪ್ರಾರಂಭಿಸಿದರೆ ಅದಕ್ಕೆ ಗುರಿಯಾಗುತ್ತೀಯ ಮಗನೇ. ಹಾಗಾಗಿ ಇದರ ಒಂದು ಮಾತನ್ನು ಕೇಳುತ್ತೇನೆ, ಹಠ ಮಾಡುತ್ತಾ ಇದ್ದೀಯ ನೀನು. ನಿನ್ನ ಛಲವನ್ನು ಬಿಡಬೇಕು ಮಗನೇ. ನೀನು ಸಣ್ಣ ಮಗು, ಇನ್ನು ದೊಡ್ಡವನಾಗ್ಲಿಕ್ಕುಂಟು, ನೀನು ಇನ್ನು ಬೆಳೀಲಿಕ್ಕುಂಟು, ನಿನ್ನ ಉತ್ತರಾಯ ಸ್ಥಿತಿಯನ್ನು ಈ ಕಣ್ಣಿನಿಂದ ಕಾಣಲಿಕ್ಕುಂಟು. ನಿನ್ನ ಹಠವನ್ನು ಬಿಡ್ತೀಯ ಮಗನೇ. ಹರಿಯ ನಾಮವನ್ನು ನುಡಿದು ನಿನ್ನ ತಂದೆಗೆ ಪೂರಕವಾದಂತಹ ಹಿತವಾದಂತಹ ಮಾತುಗಳಿಂದ ನಮ್ಮನ್ನು ಸಂತೋಷಗೊಳಿಸ್ತೀಯ ಮಗನೇ. ಬಹು ಪರಿಚಿತ ಅಮ್ಮ ಅಮ್ಮ ಬಹು
ಮತ್ತೆ ವಿಷಪೂರಿತವಾದ ಅವನ್ನು ನನ್ನ ಮೇಲೆ ಹಾಕಿದನು. ಏನಾಯ್ತಪ್ಪ? ಆಗಲೂ ಆ ನಾಗಸೇನ ನಮ್ಮನ್ನು ಕಾಪಾಡಿದವನು. ಹಾ. ಹಾಗಾಗಿ ನಾವು ಹರಿಯನ್ನೇ ಭಜಿಸೋಣ. ಈ ಮಾತು ಸತ್ಯವೇ? ಕಂದನಾಡಿಗ ನುಡಿಯ ಕೇಳುದ ಕಂದನಾಡಿಗ ನುಡಿಯ ಎಲ್ಲರಂಗರೆ ಸುರಮುನೀಂದ್ರನು ಹಿಂದೆ ಬಂದೆನ್ನೊಡನೆ ಹೇಳಿದ ಮಾತು ದಿನವಾಯಿತು. ಸತ್ಯವಾಯಿತು. ಸುರಮುನೀಂದ್ರನು ಹಿಂದೆ ಬಂದೆನ್ನೊಡನೆ ಹೇಳಿದ ಮಾತು ದಿನವಾಯಿತು. ಸತ್ಯವಾಯಿತು. ನೊಂದುಕೊಳ್ಳುವುದಾಗೀಗ ಈತ ಶ್ರೀ ಗೋವಿಂದನ ಅಡಿಗಾವಲೆಯ ಚರಣದೇವಕನೆಂದು ವಿಷವ ಕೊಟ್ಟರೆ ಕುಡಿರಲಿ ಸುಖದುಡಿಯುವ ಸತ್ಯ. ಈತ ಶ್ರೀ ಗೋವಿಂದ ಕೇಶವ ಅಚ್ಯುತ ಮುರಾರಿ ಜನಾರ್ದನ ಕರುಣ ತಿನ್ನುವೆ ನೀನೇ ಕಾಯುವುದೇನಾಗ ಆತನ ದೇವಗಳೆಂದು ತಿಳಿದು ವಿಷವ ಕೊಟ್ಟರೆ ಕುಡಿದು ತೂಕ ನೋಡಿರುವ ಎನ್ನ ಕುಮಾರ. ಆ ಆ ಆ ಶ್ರೀ ಹರಿ ಎಂತಹ ಆಶ್ಚರ್ಯ! ಇಷ್ಟು ಸಣ್ಣ ಸಣ್ಣ ಬಾಲಕನ ಬಾಯಿಂದ ಬರುತ್ತಿರುವಂತಹ ಮಾತುಗಳು ಮಂತ್ರಮುಗ್ಧನನ್ನಾಗಿಸಿತು ನನ್ನನ್ನು. ಅವನ ಮಾತನ್ನು ಕೇಳುತ್ತಿದ್ದ ಹಾಗೆ ಮಾತ್ರವಲ್ಲ, ಎಂತೆಂತಹ ಆಪತ್ತಿನಿಂದ ರಕ್ಷಣೆ ಮಾಡಿದವ ಶ್ರೀಹರಿ. ಅಯ್ಯೋ ದೇವರೇ, ಹಡೆದಂತಹ ತಾಯಿಗೆ ಗಮನಕ್ಕೆ ಬಾರದೆ ಹೋಯಿತಲ್ಲ. ಇಂತಹ ಪ್ರಕರಣಗಳೆಲ್ಲ ನಡೆದು ಹೋಗಿವೆ. ಹಾಗಾದರೆ ಅಂತಹ ಸ್ಥಿತಿಯಲ್ಲಿಯೂ ರಕ್ಷಣೆ ಮಾಡಿದವ ಶ್ರೀಹರಿ ಎಂಬುದಾಗಿ ಪುಟ್ಟ ಬಾಯಿಯಿಂದ ಎಷ್ಟು ಸಂತೋಷವಾಗಿ ಆತ ಆಡುತ್ತಿದ್ದಾನೆ ಎಂಬಾಗ ನಾನು ಆಲೋಚಿಸುವುದು ಈಗ ಎಂತಹ ತಪ್ಪನ್ನು ನಾವು ಮಾಡುತ್ತಿದ್ದೇವೆ. ಹಾಗಾದರೆ ಇದಕ್ಕೆ ಕಾರಣವೇನು ಎಂಬುದಾಗಿ ಸೂಕ್ಷ್ಮವಾಗಿ ಈಗ ನಾನು ಆಲೋಚನೆ ಮಾಡುತ್ತಿದ್ದೇನೆ. ಅದೋ ನನ್ನವರು ದಿಗ್ವಿಜಯಕ್ಕಾಗಿ ದೇವಲೋಕದತ್ತ ಸಾರಿದಾಗ ಸುರಮುನಿಗಳಂತಹ ನಾರದರು ಇಲ್ಲಿಗೆ ಆಗಮಿಸಿದ್ರಲ್ಲ, ಆ ಹೊತ್ತಿನಲ್ಲಿ ನನ್ನ ಬಳಿಯಲ್ಲಿ ಅವರು ಆಡಿದಂತಹ ಮಾತೇನು? ಶ್ರೀಹರಿಯ ಬಗ್ಗೆ, ಶ್ರೀಹರಿಯ ಕಥೆಯನ್ನು ಸವಿಸ್ತಾರವಾಗಿ ನನ್ನಲ್ಲಿ ಹೇಳಿದ್ದು ಮಾತ್ರವಲ್ಲ, ನಿನ್ನ ಗಂಡ ಬಂದು ನಿನ್ನನ್ನು ಸೇರುವ ಹೊತ್ತಿನಲ್ಲಿ ಹರಿನಾಮವನ್ನು ನೀನು ನೆನೆಸಿ ಅಥವಾ ಸ್ಮರಣೆ ಮಾಡಿದೆ ಅಂತಾದರೆ ಹರಿಭಕ್ತನಾದಂತಹ ಮಗ ನಿನ್ನ ಉದರದಲ್ಲಿ ಹುಟ್ಟುತ್ತಾನೆ ಎಂಬುದ ಮಾತನ್ನು ಹೇಳಿದ್ದರು. ಸರಿಯಲ್ವೇ? ಹಾಗಾದರೆ ಸುರಮುನಿಯು ಅಂದು ಹೇಳಿದಂತಹ ಮಾತು ಖಂಡಿತವಾಗಿಯೂ ಸತ್ಯ ಎಂಬುದು ಈ ಮಾತಿನಿಂದಲೇ ನನಗೆ ಅರ್ಥವಾಯಿತು ನನಗೆ. ಹಾಗಾದರೆ ಇವನನ್ನು ಕೊಲ್ಲುವುದಕ್ಕೆ ನಾವ್ಯಾರು? ಈ ಪ್ರಪಂಚದಲ್ಲಿ ಯಾವಾಗ ಕೊರೆಯುವಂತಹ ಆ ಶಕ್ತಿ ಉಳ್ಳವನು ಅವನೇ ಕೊಲ್ಲುವುದಕ್ಕೆ ಸಮರ್ಥ.
ಯಾರು ಕೊಲ್ಲುತ್ತಾನೆಯೋ ಅವ ಕೊರೆಯುತ್ತಾನೆ, ಯಾರು ಕೊರೆಯುತ್ತಾನೆಯೋ ಅವ ಕೊಲ್ಲುತ್ತಾನೆ. ಇದೇನಕ್ಕೂ ಅರ್ಹನಾಗುವ ಶ್ರೀಮನ್ನಾರಾಯಣನಲ್ಲದೆ ಕೇವಲ ಸಾಮಾನ್ಯರಾದಂತಹ ನಾವು ಪ್ರಯತ್ನ ಪಟ್ಟರೆ ಅದರಿಂದ ಸಾಧ್ಯ ಉಂಟೆ? ಹಾಗಾದ್ರೆ ನನ್ನ ಗಂಡ ಇಷ್ಟೆಲ್ಲ ಪ್ರಯತ್ನ ಪಟ್ಟದ್ದು ಸುಳ್ಳು ಅಂತಲೇ ಆಗಲಿಲ್ವೇ? ಆಗುವುದಿಲ್ಲ ಅಂತ ಆಗಲಿಲ್ವೇ? ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ಮಾತನ್ನು ಕೇಳದಿದ್ದರೆ ಕೊಡುಗರಳವನ್ನು ಇನ್ಯಾಕೆ ನಾನು ಆಲೋಚನೆ ಮಾಡಬೇಕು? ಒಂದು ವೇಳೆ ಹಾಲಾದವನ್ನೇ ಕೊಟ್ಟೆ ಅಂತಾದರೆ, ಹಾಲೆಂದು ಭ್ರಮಿಸಿ ನನ್ನ ಮಗ ಕುಡಿದಂತಾದ್ರೆ, ಅಥವಾ ವಿಷವೆಂದೇ ಅವ ಕುಡಿದಂತಾದರೂ ಅವ ಸಾಯುವುದಕ್ಕೆ ಸಾಧ್ಯ ಉಂಟೆ? ಮತ್ತೆ ನಾನು ದುಃಖಿಸುವುದಕ್ಕೆ ಅರ್ಥವಿದೆಯೇ? ಅರ್ಥವಿದೆಯೇ? ಖಂಡಿತವಾಗಿಯೂ ಅಲ್ಲ. ಇವ ಯಾರು ಎಂಬುದು ಸ್ಪಷ್ಟ ಚಿತ್ರಣ ಈಗ ನನಗಾಯಿತು. ಶ್ರೀ ಗೋವಿಂದನ ಚರಣ ಸೇವಕನೀತ. ಈತನನ್ನು ಕೊಲ್ಲುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಹಾಗೆಂದೂ ನನ್ನನ್ನು ನಾನು ಮರೆಯಬಾರದು. ನನ್ನ ಗಂಡನಿಗೆ ಮಾತು ಕೊಟ್ಟಿದ್ದೇನೆ, ಕೊಡುತ್ತೇನೆ ವಿಷ ಎಂಬುದಾಗಿ. ಸರಿ, ಹಸಿವಾಗುತ್ತಿದೆಯಾ ಮಗನೇ? ಹಾಲು ಬೇಕೆ ನಿನಗೆ? ಹಾಲು ಕೊಟ್ಟರೆ ಕುಡಿಯುತ್ತೀಯ ಮಗನೇ? ಒಂದು ವೇಳೆ ವಿಷ ಕೊಟ್ಟರೆ? ಇದು ವಿಷವಲ್ಲ ಮಗನೇ, ಇದು ಹಾಲೆ. ಕುಡಿ ಕುಡಿ ಮಗನೇ, ಕುಡಿ ಕುಡಿ ಮಗನೇ, ಕುಡಿ. ನಮಗೇನು ಆಗಲಿಲ್ಲ ಮಗನೇ, ಏನೂ ಆಗಲಿಲ್ಲ. ಹೊಟ್ಟೆ ಉರಿಯುತ್ತಿದ್ದೀಯ ನಿನಗೆ? ಇಲ್ಲೇ ಏನೂ ಆಗಲಿಲ್ವೇ? ನಿನಗೆ ನಾನು ಕೊಟ್ಟದ್ದು ವಿಷವೇ ಮಗನೇ, ವಿಷವನ್ನೇ ಕೊಟ್ಟಿದ್ದೇನೆ. ಆದರೂ ನಿನ್ನ ಪಾಲಿಗೆ ಅಮೃತವಾಗಿ ಅದು ಪರಿಣಮಿಸಿತು. ಶ್ರೀಹರಿ ನಿನ್ನನ್ನು ಮಾತ್ರ ಅಲ್ಲ, ನಿನ್ನ ಜೊತೆಯಲ್ಲಿ ನಾನು ಕುಡಿದಿದ್ದೇನೆ. ನಿನ್ನಿಂದ ನಾನು ಬದುಕಿ ಉಳಿದೆ ಮಗನೇ. ನೀನು ನನ್ನ ಮಗ ಅಲ್ಲ, ನನ್ನ ಜನ್ಮಕ್ಕೆ ಕಾರಣಕರ್ತನಾದ ನನ್ನ ಅಪ್ಪನೇ. ಸಂತೋಷವಾಯಿತು ಮಗನೇ, ಸಾರ್ಥಕವಾಯಿತು ನಿನ್ನ ಬದುಕು. ನಿನ್ನನ್ನು ಪಡೆದ ನನ್ನ ಜನ್ಮವೂ ಸಾರ್ಥಕವಾಯಿತು ಮಗನೇ. ಪರ್ವತದಿಂದ ಪ್ರಪಾತಕ್ಕೆ ಎಸದರ ನಿನ್ನ ದೇಹ ಮತ್ತು ನೂರಾಗುವುದಿಲ್ಲ. ಸಮುದ್ರಕ್ಕೆ ಎಸದರ ಮೊಸಳೆ ತಿಮಿಂಗಿಲಗಳು ನಿನ್ನನ್ನು ತಿನ್ನುವುದಿಲ್ಲ. ದಡ ಸೇರ್ತಿ ಆನೆಗಳ ಕಾಲಿಂದ ತುಳಿಸಿದರೆ ನಿನ್ನ ದೇಹ ಪುಡಿ ಆಗುವುದಿಲ್ಲ, ಬದುಕಿ ಬರ್ತಿ. ವಿಷ ಕೊಡಿಸಿದ್ರ ನಿನ್ನ ದೇಹಕ್ಕೇನು ಆಗುವುದಿಲ್ಲ. ಕಾಳ ಸರ್ಪದಿಂದ ಕೊಡಿಸಿದ್ರ ನೀನು ಸಾಯುವುದಿಲ್ಲ. ಮಗದಿಂದ ನೀ ಬದುಕಿ ಬಂದ ಜನಗ ನಿನಗೊಬ್ಬನದು ಎಂದೆನಿಗದಿಯೋ ಎನಗೆ ನಿನಗೆ ಸಜರಾಚರಗೆ ತ್ರೈ ಜಗಗೆ ಎನಗೆ ನಿನಗೆ ತ್ರೈ ಜಗಗೆ ಸಜರಾಚರಗೆ ಅನುಮಗತ್ವರರೆ ಪೂರ್ಣರವೆ ವನಿತೆ ಜನತನ ಬಲವೇ ಬಲವದು ನಿನಗೆ ಎನಗೆ ಎಂದೆನಿಗದಿರೋ ನಿನಗೆ ನನಗೆ ತ್ರೈಗಲಗೆ ಸಚರಾಚರಕ್ಕೆ ಅನುಮಹತ್ವರಲಿ ಪೂರ್ಣನಗ ವನಿತ ಜನತನ ಬಲವೇ ಬಲವೋ ಎಂದೆನುತ್ತ ನಗು ನಗುತ್ತ ನಗು ನಗುತ್ತ
ಪ್ರಹ್ಲಾದ ಆ ಯಾರವ? ಅವನ ಬಲ ಇವನ ಬಲ ಮತ್ತೊಬ್ಬನ ಬಲ ಎಂದರೆ ಏನಪ್ಪ? ಎಲ್ಲವೂ ಒಂದೇ. ಅದು ಆ ಶ್ರೀಹರಿಯ ಬಲ. ಹೌದಪ್ಪ. ಅಂದ್ರೆ ಆ ಶ್ರೀಹರಿಯೇ ನಮಗೆಲ್ಲರಿಗೂ ಬಲ. ಅಣುರೇಣು ತೃಣಕಾಷ್ಟ ಸ್ಥಾವರ ಜಂಗಮ ಸಕಲ ಜೀವರಾಶಿಗಳಿಗೆ ಮೂರು ಲೋಕದಲ್ಲಿರುವಂತಹ ಎಲ್ಲ ಜೀವ ಜಾನುವಾರುಗಳಿಗೆ ಬಲ ಆ ಶ್ರೀಹರಿಯ ಅವನೊಬ್ಬನದ್ದೇ ಬಲ. ಅವನ ಸಂಕಲ್ಪದಂತೆ ಲೋಕ ವ್ಯವಹಾರ ಸಾಗುತ್ತದೆ ಹೊರತು ನಮ್ಮ ಇಚ್ಛೆಯಂತೆ ಯಾವುದು ಆಗುವ ಹಾಗಿಲ್ಲ. ಹಾಗಿದ್ರೆ ನನ್ನಂತವರ ಬಣಗುಗಳು ಏನಾಗುದು ಅಂತ ಹೇಳ್ತಾ ಇದ್ದಲ್ವಾ? ಮಾತು ಸಾಗಿರೋ ಇನ್ನು ಸಾಕು ಸಾಕು ನೀತಿ ವಚನ ಸಾಕ್ಷಾತ್ ಕೋರಿ ನಮ್ಮ ವಿಶ್ವನಿರ್ಮಾಣ ನಿನ್ನ ನೀತಿ ವಚನವನ್ನು ಎಲ್ಲಿಗೆ ನಿಲ್ಲಿಸು! ನಾರಾಯಣ ನಿನ್ನ ಕಣ್ಣುಗಳಿಗೆ ಕಾಣಸಿಗ್ತಾನೆ. ಎಲ್ಲೆಲ್ಲಿಯೂ ಅರ್ಥ ಇದ್ದಾನೆ. ಎಲ್ಲ ಆಗು ಹೋಗಲು ಅವನ ಇಚ್ಛೆಯಂತೆ ನಡೆಯುತ್ತಾ ಇರುವುದು. ಯಾರನ್ನು ನೋಡಬೇಕು ಅಂತ ಇತ್ತು ಕಾಲದಿಂದ ನಾನು ಹಂಬಲಿಸಿದೆನೋ ಆತ ನನ್ನ ಕಣ್ಣುಗಳಿಗೆ ಗೋಚರಿಸಿ ನಿನಗೆ ಕಾಣಿಸ್ತಾ ಇದ್ದಾನೆ. ಆತನನ್ನು ತೋರಿಸಿಕೊಡಬಲ್ಲೆಯ? ತೋರಿಸಿದರೆ ನಿನ್ನ ಕಾಲಿಗೆ ನಾನು ಬೀಳ್ತೇನೆ. ನಿನ್ನ ದೇಹವನ್ನು ಕಡಿದು ನರಿ ನಾಯಿಗಳಿಗೆ ಔತಣಗೊಳಿಸಿ